ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಾಗ ಸಿಕ್ಕೇ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗಂದ್ರೆ ಎನ್ಕೌಂಟರ್ ಓಕೆ ಎಲ್ಲರೂ ಬಂದು ಅಡ್ರೆಸ್ ಮಾಡಿದ್ರು. ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ IPC ಸೆಕ್ಷನ್ ಇಲ್ಲಿಂದ ಮಾಡ್ಬೇಕು ಮಾಡ್ರಿ, ಒಂದು ಎನ್ಕೌಂಟರ್ ಆಕ್ಟ್ ಮಾಡ್ರಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡೋಣ ಯಾರಿಂತ ಆಕ್ಟ್ಗಳು ಮಾಡಿದ್ದಾರೆ. ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್ ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದ. ಯತ್ನಾಳ್ ಸಾಹೇಬ್ರ ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ. ಅಲ್ಲಿ ದಿನಕ್ಕೆ 6 ರೇಪ್ ಅದಾವ ಹೆಣ್ಮಕ್ಳ ಮೇಲೆ. 13,13,000 ಹೆಣ್ಮಕ್ಳು ಕಾಣೆ ಇದಾರೆ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಠ್ ಅವರು ನ್ಯಾಯ ಪ್ರಕರಣ ಇದೆ ಅಲ್ಲ, ಅವ್ರು ಪೇಮೆಂಟ್ ಪಡೆದವರು ಇಲ್ಲ ನನಗಂತೂ ಗೊತ್ತಿಲ್ಲ. ಈ ತರ ಮಾತುಗಳು ನೋಡ್ರಿ. ದಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತಗೊಂಡ ತಕ್ಷಣ ಈ ತರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನ್ ಸರ್ ಈಸ್ ಯೂನಿವರ್ಸಲ್ ಗುರು. ಅವರು ಯತ್ನಾಳ್ ಸಾಹೇಬ್ರು ಇಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ್ಮೇಲೆ ಏನ್ ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಬಿಕಾಸ್ ಅವ್ರಿಗೆ ಅದ ಒಂದು ಹಾಬಿ ಇದೆ ಅವರಿಗೆ. ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೆ. ನೋಡಿ, ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು ಒಳ್ಳೆ ಸ್ಥಾನದಲ್ಲಿ ಇದೀವಿ ಈ ಪ್ರಪಂಚದಲ್ಲಿ. ಯಾಕೆ ಹೇಳೋದಲ್ಲ ಬಿಜೆಪಿ ಇರೋದು? ಇದು ಸಾಧನೆ ಅಲ್ವಾ? ಇಸ್ ಇಟ್ ನಾಟ್ ಎ ಸಾಧನೆ? BSNL ಎಲ್ಲ ಸ್ಟಾರ್ಟ್ ಆಗಿತ್ತು, BSNL ಮುಚ್ಚಿಬಿಟ್ಟಿವಿ, ಇದು ಗ್ರೇಟ್ ಸಾಧನೆ. ರೈಲ್ವೆ ಪ್ರೈವೇಟೈಸ್ ಮಾಡ್ಬಿಟ್ಟಿವಿ, ಗ್ರೇಟ್ ಸಾಧನೆ. ಪೋರ್ಟ್ಗಳು ಪ್ರೈವೇಟೈಸ್ ಮಾಡ್ಬಿಟ್ಟಿವಿ, ಗ್ರೇಟ್ ಸಾಧನೆ. ನರೇಂದ್ರ ಮೋದಿ ಸಾಹೇಬರು 20 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡ್ಬಿಟ್ರೆ, ಇದು ಗ್ರೇಟ್ ಸಾಧನೆ. GDP ಕುಸಿತೋಗೈತೆ, ಗ್ರೇಟ್. ಇದ್ರ ಬಗ್ಗೆ ಮಾತನಾಡ್ಬೇಕಲ್ವಾ? ನಮಸ್ಕಾರ. ಇವತ್ತು ವಿಶೇಷವಾಗಿ ನನಗೆ ನಮ್ಮ ಪಕ್ಷದ ಎಲ್ಲ ಮುಖಂಡರು, ನಾಯಕರು, ನಮ್ಮ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜವಲ್ಕರ್ ನೀವು ಬರಬೇಕು ಅಂತ ಹೇಳಿ ನನಗೆ ಆಹ್ವಾನ ಮಾಡಿದ್ದಾರೆ. ನಾನು ಇವತ್ತು ಪಕ್ಷದ ಪರವಾಗಿ ಹಲವಾರು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇನೆ. ಬಿಜೆಪಿಯ ಪ್ರಪಗಂಡ, ಸುಳ್ಳು ಪ್ರಪಗಂಡ ಜನರಿಗೆ ಅರ್ಥ ಆಗ್ತದೆ. ಕಳೆದ 10 ವರ್ಷದಿಂದ ನರೇಂದ್ರ ಮೋದಿ ಅವರು, ನಾನು ಬಹಳ ಸಲ ಹೇಳಿದ್ದೀನಿ, TV ಮುಖಾಂತರ ಅವ್ರ ಪ್ರಚಾರ ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹಂಗಾಗಿ ಜನರ ಪರ್ಸೆಪ್ಷನ್ ಚೇಂಜ್ ಮಾಡ್ಲಿಕ್ಕೆ ಪುನಃ ಮತ್ತೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಖಂಡಿತವಾಗ್ಲೂ ನಮ್ಮ ಗ್ಯಾರಂಟಿಗಳು, ಆಮೇಲೆ ವಿಶೇಷವಾಗಿ ನರೇಂದ್ರ ಮೋದಿ ಸಾಹೇಬ್ರ ಬಿಜೆಪಿ ಸರ್ಕಾರ ಸುಳ್ಳುಗಳು ನಮಗೆ ಬಾರಿ ಅನುಕೂಲ ಮಾಡ್ತಾ ಇದೆ. ಅಂದ್ರೆ ಈ ಬಾರಿ ಖಂಡಿತವಾಗ್ಲೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಅಟ್ಲೀಸ್ಟ್ ಕನಿಷ್ಠ ಪಕ್ಷ 18ರಿಂದ 20 ಸೀಟ್ ಗೆಲ್ತಕ್ಕಂಥ ಸಾಧ್ಯತೆ ಕಾಣ್ತಾ ಇದೆ ಅಂತ ನಾನು ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ. ತಮ್ಮ ಮುಖಾಂತರ ನಾನು ಬಹಳಷ್ಟು ಸಲಿ ಬಿಜೆಪಿ ಮುಖಂಡರಲ್ಲಿ ನಾವು ಕನ್ಸ್ಟ್ರಕ್ಟಿವ್ ಆಗಿ ಡಿಬೇಟ್ ಮಾಡಬೇಕು, ಪಾಲಿಸಿ ಬಗ್ಗೆ ಡಿಬೇಟ್ ಮಾಡಬೇಕು, ಪ್ರೋಗ್ರಾಮ್ಸ್ ಬಗ್ಗೆ ಡಿಬೇಟ್ ಮಾಡಬೇಕು, GDP ಬಗ್ಗೆ ಮಾತನಾಡಬಹುದು, ಇನ್ಫ್ಲೇಷನ್ ಬಗ್ಗೆ ಮಾತನಾಡಬೇಕು, ಪ್ರೈಸ್ ಹೈಕ್ ಬಗ್ಗೆ ಮಾತನಾಡಬೇಕು. ಸೊ ಇಂಥ ಹಲವಾರು ಪ್ರಾಮಿಸಸ್ಗಳು ಏನ್ ಮಾತನಾಡಿತ್ತು ಬಿಜೆಪಿ, ಅದ್ರ ಬಗ್ಗೆ ಮಾತನಾಡ್ಬೇಕಂತ ಹೇಳಿ ನಾವು ಎಷ್ಟೋ ಸಲಿ ಮಾಧ್ಯಮ ಮುಖಾಂತರ ಅಪೀಲ್ ಮಾಡ್ಕೊಂಡಿದೀವಿ. ಬಟ್ ಆಲ್ವೇಸ್ ಬಿಜೆಪಿ ಟೆನ್ಸ್ ಟು ಸ್ಪೀಕ್ ಮೋರ್ ಆನ್ ಕಾಂಟ್ರವರ್ಸಿಸ್. ಅವ್ರಿಗೆ ಯಾವ್ದೋ ಒಂದು ಕಾಂಟ್ರವರ್ಸಿ ಬೇಕು, ಕಾಂಟ್ರವರ್ಸಿ ಇಶ್ಯೂಸ್ ಮೇಲೆ ಮಾತನಾಡಿ ಎಲೆಕ್ಷನ್ ಮಾಡ್ತಕ್ಕಂಥದ್ದು ಅವರ ಶೈಲಿ ಇದೆ. ಹಂಗಾಗಿ ಇಲ್ಲಿವರೆಗೂ ಯಾರು ನಮಗೆ 1-on-1 ಡಿಬೇಟ್ ಆಗಿ ಕನ್ಸ್ಟ್ರಕ್ಟಿವ್ ಡಿಬೇಟ್, ಅಂದ್ರೆ ನಾವೇನು 1-to-1 ಡಿಬೇಟ್ ಮಾಡ್ಬೇಕಂಬುದಲ್ಲ. ಸೊ ನಾವು ಕೇಳ್ತಕ್ಕಂಥ ಪ್ರಶ್ನೆ, ಇನ್ನಾದ್ರೂ ಇಲ್ಲಿ ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಧಾರವಾಡ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳು, ಪ್ರಮುಖವಾದಂತ ಪ್ರಶ್ನೆಗಳಿಗೆ ಇನ್ನ ಉತ್ತರ ಸಿಗ್ತಾ ಇಲ್ಲ. ಇನ್ನ ಜನರು ನಾವು ಕೂಡ ಹುಡ್ತಾನೆ ಇದೀವಿ. ಸೊ ಹಂಗಾಗಿ ಒಟ್ಟಾರೆ ವಿಶೇಷವಾಗಿ ನಮ್ಮ 5 ಗ್ಯಾರಂಟಿಗಳು, ನಾವು UPA 1, UPA 2 ನಲ್ಲಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು, ಇವತ್ತು ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮಗಳು, ವಿಶೇಷವಾಗಿ ವಿಡೋ ಪೆನ್ಷನ್ ವಾಸ್ ಸ್ಟಾರ್ಟೆಡ್ ಬೈ ಹರ್ ಫ್ರಮ್ ಜಮ್ಮು ಕಾಶ್ಮೀರ್ ಟು ಕನ್ಯಾಕುಮಾರಿ. ಆಗಿನ ಕಾಲದಲ್ಲಿ 50 ರೂಪಾಯಿ 20 ರೂಪಾಯಿ ಪೋಸ್ಟ್ ಆಫೀಸ್ ಮುಖಾಂತರ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ವಿಧವಾ ವೇತನ ನಮ್ದು ಇದೆ, 20 ಪಾಯಿಂಟ್ ಪ್ರೋಗ್ರಾಮ್ಗಳು ನಮ್ಮೇ ಇದಾವೆ. ಅಂಗವಿಕಲ ಮಹಾಶಾಸನ, ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಹಾಶಾಸನ, ವಿಡೋ ಪೆನ್ಷನ್, ಎಲ್ಲರಿಗಿಂತ ಹೆಚ್ಚಾಗಿ ನಮ್ದು 5 ಕಾರ್ಯಕ್ರಮ. ಇವೆಲ್ಲ 8 ಕಾರ್ಯಕ್ರಮಗಳು ಸೇರಿದ್ರೆ ನೇರವಾಗಿ ಇವತ್ತು ಬಡವ್ರ ಮನೆಗೆ 8ರಿಂದ 10 ಸಾವಿರ ರೂಪಾಯಿ ಹೋಗ್ತಾ ಇದೆ ಇವತ್ತು. ಸೊ ಕಳೆದ 10 ವರ್ಷದಿಂದ ಬಿಜೆಪಿಯಿಂದ 1 ರೂಪಾಯಿನೂ ಯಾವ ರೀತಿ ನಮ್ಮ ಬಡ ಕುಟುಂಬಗಳಿಗೆ, ಬಡವರಿಗೆ ಬಿಲೋ ಪಾವತಿ ಲೈನ್ ಇರ್ತಕ್ಕಂಥ 1 ರೂಪಾಯಿನೂ ಲಾಭ ಆಗಿಲ್ಲ. ಹಂಗಾಗಿ ಬಿಜೆಪಿ ಕಳೆದ 10 ವರ್ಷದಿಂದ ಇಟ್ ಹ್ಯಾಸ್ ಓನ್ಲಿ ಪ್ರೋಗ್ರೆಸ್ ಮೋರ್ ಆನ್ ಪ್ರೊಪೆಗಂಡ. ಯಾವ ರೀತಿ ಅಂತ ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಪ್ರಧಾನ ಮಂತ್ರಿ ಅವರು ಆವಾಸ್ ಯೋಜನಾ ಹೇಳ್ತಾರೆ, ಫಸಲ್ ಬಿಮಾ ಯೋಜನೆ ಬಗ್ಗೆ ಮಾತನಾಡಿದ್ದಾರೆ. ಇವತ್ತು ನೀವು ಹೋಗಿ ರೈತರಿಗೆ ನೀವು ಮಾತನಾಡಿ ನೋಡ್ರಿ, ನಥಿಂಗ್ ಎಸ್ ಬೆನಿಫಿಟೆಡ್ ದಮ್ ಇನ್ ಟರ್ನ್. ಯಾವ್ಯಾವ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೈವೇಟೈಸ್ ಆಗ್ತಕ್ಕಂಥ ಕಂಪನಿ 10,000 ಕೋಟಿ ಲಾಭ ಮಾಡಿದೆ. ಯು ಕ್ಯಾನ್ ಗೋ ಜಸ್ಟ್ ಗೂಗಲ್ ಚೆಕ್ ಮಾಡಿ ನೋಡಿ. ಯಾವುದೇ ಇನ್ಶೂರೆನ್ಸ್ ಕಂಪನಿ ಕಳೆದ 5 ವರ್ಷದಿಂದ ಪ್ರೈವೇಟೈಸ್ ಆಗಿದೆ, ಆ ಇನ್ಶೂರೆನ್ಸ್ ಕಂಪನಿಗಳು ಮಾಡಿರ್ತಕ್ಕಂಥ ಲಾಭಗಳು, ಅದಾನಿಯವರ ಲಾಭಗಳು, ಅಂಬಾನಿಯವರ ಲಾಭಗಳು, BSNL ಎಲ್ಲಿ ಹೋಯ್ತು, ಇಂಥ ಹಲವಾರು ಚರ್ಚೆಗಳು ನಾವು ಕರೆದು ಕೂಡ ಬಂದಿಲ್ಲ ನಮಗೆ. ಸೊ ಹಂಗಾಗಿ ಇದನ್ನ ನಾವು ಜನರ ಹತ್ರ ಒಯ್ತಾ ಇದೀವಿ. ಸಂಪೂರ್ಣ ನಂಬಿಕೆ ಇದೆ ಈ ಬಾರಿ ಜನರು ಆಲ್ ಓವರ್ ಇಂಡಿಯಾ ಅಂಡ್ ಎಸ್ಪೆಷಲಿ ಇನ್ ಕರ್ನಾಟಕ ದೇ ವಿಲ್ ಸ್ಟ್ಯಾಂಡ್ ಬೈ ಕಾಂಗ್ರೆಸ್ ಅಂತ ನಂಬಿಕೆ ಇರುತ್ತೆ. ಈ ಸಂದರ್ಭ ಕೇಳಿದ್ದೆ. ಅದಕ್ಕೆ ದೇವೇಗೌಡರು ಅಂತಾರೆ ಅದು ಮೋದಿ ಅವರು ಅದನ್ನ ಚಂಬನ್ನ ಅಕ್ಷಯ ಪಾತ್ರೆಯಾಗಿ ಕನ್ವರ್ಟ್ ಮಾಡಿದ್ದಾರೆ ಅನ್ನುವಂತ ದೇವೇಗೌಡರದು ಅನಿಸಿಕೆ. ದೇವೇಗೌಡ ನೋಡ್ರಿ, ಈಸ್ ಒನ್ ಆಫ್ ದ
ಟಾಲೆಸ್ಟ್ ಲೀಡರ್ ನಮ್ಮ ಸ್ಟೇಟ್ನಲ್ಲಿ. ನಾವು ಅವ್ರ ವಿರುದ್ಧ ಮಾತನಾಡ್ತಕ್ಕಂಥದ್ದು ಅದೇ ಹೇಳಿದ್ನಲ್ಲ, ಐ ವಿಲ್ ನಾಟ್ ಗೋ ಅಂಡ್ ಸ್ಪೀಕ್ ಆನ್ ಸಂಬಡೀಸ್ ಸ್ಟೇಟ್ಮೆಂಟ್. ಐ ಆಮ್ ಸ್ಟ್ರೇಟ್ ಅವೇ ಕಾಲಿಂಗ್ ಫಾರ್ ದಿ ಪ್ರೋಗ್ರಾಮ್ಸ್, ವಿಲ್ ಡಿಸ್ಕಸ್ ಓನ್ಲಿ ಅಬೌಟ್ ದ ಪ್ರೋಗ್ರಾಮ್ಸ್. ಈಗ ಹೇಳಿದ್ನಲ್ಲ, ಡಾಲರ್ ವರ್ಸಸ್ ರೂಪಾಯಿ ಮಾತನಾಡ್ತೀರಾ? ಯಾವ 58 ರೂಪಾಯಿ ಇರತಕ್ಕಂಥ ಡಾಲರ್ ಇವತ್ತು 84 ರೂಪಾಯಿ ಆಗಿದೆ. 27,000 ರೂಪಾಯಿ ಇರತಕ್ಕಂಥ ಬಂಗಾರ ಇವತ್ತು 71,000 ರೂಪಾಯಿ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಹೂ ಇಸ್ ರೆಸ್ಪಾನ್ಸಿಬಲ್? In 2014, we were buying at 27 a gram of gold. We were buying at 27,000 rupees. It's at 71, 72. Who is responsible? Who is responsible? ಈ ಪ್ರಶ್ನೆ ಕೇಳೋದು ಉದ್ದೇಶ ಏನಂದ್ರೆ, ದೇವೇಗೌಡರು ಮೋದಿ ಅವರನ್ನ ವಿರೋಧ ಇದ್ದಾಗ ಅವರೇನೆ ಅಪೋಸಿಷನ್ ಹೇಳಿದಾಗಲೇ ಅವರು ಪ್ರೈಮ್ ಮಿನಿಸ್ಟರ್ ಆದ್ರೆ ನಾನು ದೇಶ ಬಿಡ್ತೀನಿ ಅನ್ನೋ ಹೇಳಿಕೆ ಕೊಟ್ಟಿರ್ತೀವಿ. ಇವತ್ತು ಅದನ್ನ ಆಕ್ಷೇಪಾತ್ರ ಅಂತಂದ್ರೆ how you defend it? Sir, I really don't want to defend or comment on it. The reason is because his choice. It is his choice. Now he has joined BJP. Obviously BJP ಪರವಾಗಿ ಮಾತಾಡಬೇಕು, BJP ಇಂದ ಹೊರಗೆ ಬರೋದು ವಿರುದ್ಧ ಮಾತಾಡ್ತಕ್ಕಂಥದ್ದು. This is how the structure of whole political game is all about. So ಅದ್ರ ಬಗ್ಗೆ ಮಾತಾಡಿದಾಗ I don't want to comment, because whatever it is, it's his stand. ಅವ್ರ ವಿಚಾರ, ಅವ್ರ ಪೊಲಿಟಿಕಲ್ ಐಡಿಯಾಲಜಿ ಅವ್ರ ಪರವಾಗಿದೆ. ಸೊ ಐ ರಿಯಲಿ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ಇಟ್. ಸರ್, ಈ ಹಿಂದೆ MM ಕಲಬುರ್ಗಿ ಅವರು ಮತ್ತು ಗೌರಿ ಲಂಕೇಶ್ ಹತ್ಯೆ ಆಯ್ತು. ಆ ಪ್ರಕರಣಗಳು ಕೂಡ ಇನ್ನೂವರೆಗೂ ಬೆಳಕಿಗೆ ತನಿಖೆಗಳು ಪೂರ್ಣ ಆಗ್ತಾ ಇಲ್ಲ. ಈಗಲೂ ಕೂಡ ಮತ್ತೆ ಅಂತದೇ ಕೊಲೆ ಪ್ರಕರಣಗಳು ಆಗ್ತಾ ಇದ್ದಾವೆ. ಹೀಗಾಗಿ ಜನರಿಗೆ ಏನಾದ್ರೂ ವಿಶ್ವಾಸ ಉಳಿಯುತ್ತಾ? ಅಲ್ಲ, ಈಗ ಗೌರಿ ಲಂಕೇಶ್ ಪ್ರಕರಣಗಳು ಈ ತರ ಆಗಿರ್ತದ. ಗೌರಿ ಲಂಕೇಶ್ ಆದ ಸಂದರ್ಭದಲ್ಲಿ ಇವ್ರ ಸ್ಟ್ಯಾಂಡ್ ಏನಿತ್ತು ಅವಾಗ? What was BJP stand? Sir, Congress stand ಏನಾಗಿದೆ? Allah, we are always neutral to everybody and equal to everybody. We don't politicize it. What we are trying to say is, yes, investigation is on. I really don't have much information as of today. Hands-on another information illa where I could tell you about it. But definitely the issue is, ಯಾವುದೇ ತರದಿಂದ issues ಗಳಾದಾಗ they politicize it. So which you also know it. ಅಲ್ಲ, ಈಗ ಏನಿದೆ ಸರ್ ಆ ಪ್ರಕರಣಗಳ ಸ್ಥಿತಿಗತಿ ಏನಿದೆ ಅಂದ್ರೆ, ಒಂದು ಯಾವುದೇ ಒಂದು ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗೋದಿಲ್ಲ, ತನಿಖೆ ಪೂರ್ಣ ಆಗೋದಿಲ್ಲ, ಶಿಕ್ಷೆಗಳು ಆಗೋದಿಲ್ಲ ಅಂದಾಗೆ ಜನರಿಗೆ ಇಂಥ ವಿಶ್ವಾಸ ಉಳಿಯೋದಾದ್ರೆ ಹೆಂಗೆ? That question, I answered that question to you. Neither have got information as of now. I told you I don't have information as of now, so I can't exactly tell what is happening about it. ಈ ಹುಬ್ಳಿ ಕೊಲೆ ಪ್ರಕರಣ ಆದ್ರೆ ಏನಾದ್ರು ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ? ಹೋಗಿದೆ ಅಲ್ರಿ, ಅರೆಸ್ಟ್ ಆಗಿದ್ದಾರೆ. He's been put into judicial custody. ಸರ್, ಪ್ರತಿ ಪ್ರಕರಣದಲ್ಲಿ ಅರೆಸ್ಟ್ ಆಗ್ತಾರೆ, ಶಿಕ್ಷೆ ಪ್ರಮಾಣದ ಬಗ್ಗೆ ವಿಚಾರ ಮಾಡ್ಬೇಕಾಗುತ್ತಲ್ಲ ಸರ್. ಅದು ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಕಾನೂನು ಆಗಿರ್ಬೋದು, ನ್ಯಾಯ ವ್ಯವಸ್ಥೆ ಆಗಿರ್ಬೋದು. ಆಯ್ತ್ರಿ, ಬಟ್ ವಾಟ್ ಯು ವಾಂಟ್ ಮಿ ಟು ಟೆಲ್ ಮೈ ಡಿಯರ್ ಬ್ರದರ್? ಯು ಆಸ್ಕ್ ಮಿ, ಐ ಗಿವ್ ಅನ್ ಇನ್ಫಾರ್ಮೇಶನ್. ಅರೆಸ್ಟ್ ಆಗಿದ್ದಾರೆ, ಜುಡಿಷಿಯಲ್ ಕಸ್ಟಡಿ ಆಗಿ ದಿ ಪ್ರೊಸೆಸ್ ಇಸ್ ದೇರ್ ಅಲ್ವಾ? ಸರ್, ಈಗ ಗ್ಯಾರಂಟಿಗಳ ಬಗ್ಗೆ ತಾವು ಹೇಳ್ತಿದ್ರಿ, 5 ಗ್ಯಾರಂಟಿಗಳು. ಆದ್ರೆ ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದ ಚುನಾವಣೆಯಲ್ಲಿ, ಕೇಂದ್ರ ಸರ್ಕಾರದ ಚುನಾವಣೆ ಇರಬೇಕಾದ್ರೆ ಈಗ 5 ಗ್ಯಾರಂಟಿಗಳು ಬೇರೆ ರಾಜ್ಯ ಸರ್ಕಾರಕ್ಕೆ ಮಾತ್ರ ಸೀಮಿತ ಆಗಿತ್ತು. ಅದು ಅವರು ಹೇಳಿದ್ರು, ನೀವು ಮಾತ್ರ ಯಾಕೆ ಮಾಡ್ತೀವಿ, ಕೇಂದ್ರ ಸರ್ಕಾರದ ಬಗ್ಗೆ ನೀವು ಹೇಳ್ರಿ, ಇದು ಚುನಾವಣೆ ಇರೋದು ರಾಜ್ಯ ಸರ್ಕಾರದಲ್ಲ, ಕೇಂದ್ರ ಸರ್ಕಾರ. ಹೆಂಗೆ ಎಫೆಕ್ಟ್ ಆಗುತ್ತೆ? ಸಿ, ವಿ ಆರ್ ಹ್ಯಾಂಡ್ ಇನ್ ಗ್ಲವ್ಸ್. ಬೇಸಿಕಲಿ ನಾವು ಏನ್ ಗ್ಯಾರಂಟಿಗಳನ್ನ ನಮ್ಮ ಸರ್ಕಾರ ಕಾಂಗ್ರೆಸ್ ಮಾಡಿದೆ, ಅದೇ ರೀತಿಯಾದ ರಿಪ್ಲಿಕಾ ನಮ್ಮ ಸೆಂಟ್ರಲ್ ಕೂಡ ಮಾಡಿದ್ವಿ. ಇಟ್ ಇಸ್ ಮಚ್ ಮೋರ್ ಬಿಗರ್ ವಾಲ್ಯೂಮ್ ದನ್ ವಾಟ್ ವಿ ಆರ್ ಗಿವಿಂಗ್. ಸೊ ವಿ ಆರ್ ಆಸ್ಕಿಂಗ್ ದಮ್ ದಸ್ ವಾಟ್ ವಿ ಆರ್ ಗಿವನ್, ವಾಟ್ ವಿ ಆರ್ ಪ್ರಾಮಿಸ್. ನಾವೇನ್ ಪ್ರಾಮಿಸ್ ಮಾಡಿದ್ವಿ ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ, ಅದೇ ರೀತಿಯಾದಂಥ ಪ್ರಾಮಿಸ್ ನಾವು ಸೆಂಟ್ರಲ್ ಕೂಡ ಮಾಡ್ತಿದ್ವಿ. ನಾವು ಓಟ್ ಕೊಡಿ ಅಂತ ಕೇಳ್ತಾ ಇದ್ವಿ. ದಟ್ಸ್ ವಾಟ್ ಇಸ್ ಅವರ್ ಮ್ಯಾನಿಫೆಸ್ಟೋ ಅಲ್ಲ. ಈಗ ಅದಾನಿಯವ್ರದ್ದು 11 ಲಕ್ಷ ಆದಾಯ ಆಗಿದೆ. ನಾವು ವರ್ಷಕ್ಕೆ 5 ವರ್ಷಕ್ಕೆ ನಮ್ಮ ಸರ್ಕಾರ ಇಲ್ಲಿ 3 ಲಕ್ಷ ಕೋಟಿ ಬಡವರು ಕೊಡ್ಬೇಕಂತ ಇದೀವಿ. ಅದಾನಿಯವ್ರ ಆದಾಯ ಇರ್ತಕ್ಕ 11 ಲಕ್ಷ ಕೋಟಿ. ಅದು ಇಲ್ಲಿಂದ ದುಡ್ಡು ಹೋಗಿದೆ? 11 ಲಕ್ಷ ಕೋಟಿ ಆದಾಯ ಇಲ್ಲಿಂದ ದುಡ್ಡು ಹೋಗಿರೋದು? ಯು ಹ್ಯಾವ್ ಪ್ರೈವೇಟೈಸ್ಡ್ ಎವ್ರಿಥಿಂಗ್. ಸೊ ವೇರ್ ಡಿಡ್ ಅದಾನಿ ಮೇಕ್ 11 lakh crores? ಸಾರಿ, ನಿನ್ನೆ ಅಷ್ಟೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ್ರು. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಇದೆ, ಕಾಂಗ್ರೆಸ್ ನಲ್ಲಿ ಬದುಕಿಗೆ ಗ್ಯಾರಂಟಿ ಇಲ್ಲ. ಈ ಭಾಷಣದ ಸಾರಾಂಶ ಕೇಳ್ಬಿಟ್ರೆ, ಇಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇಲ್ಲ, ಸಾಯ್ತಾ ಇದಾರೆ, ಹೆಣ್ಮಕ್ಳಿಗೆ ಭದ್ರತೆ ಇಲ್ಲ. ಇದೆ, ಅದು ಒಳ್ಳೆ ಪಾಯಿಂಟ್ ಹೇಳಿದೆ. ಹೆಣ್ಮಕ್ಳಿಗೆ ಭದ್ರತೆ ಇದೆ ಅಂತ ಹೇಳಿದ್ರಲ್ಲ. 21-22ನೇ ಸಾಲಿನ NCRB ರಿಪೋರ್ಟ್ ನೋಡ್ರಿ. 2014 ತೆಗೆದೇ ಬಿಟ್ಟಾರ ಅವರು. NCRB ರಿಪೋರ್ಟ್ ಪ್ರಕಾರ 13,13,000 ಹೆಣ್ಮಕ್ಳು ಕಾಣೆಯಾಗಿದ್ದಾರೆ. 13,13,000 ವುಮೆನ್, ಗರ್ಲ್ಸ್ ಕಾಣೆಯಾಗಿದ್ದಾರೆ, ನಾಪತ್ತೆ ಆಗಿದ್ದಾರೆ ಈ ದೇಶದಲ್ಲಿ. ಇದ್ರ ಬಗ್ಗೆ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ. ಗುಜರಾತ್ ನಲ್ಲಿ ಎವ್ರಿ ಡೇ 6 ರೇಪ್ಸ್ ಇದೆ ಆವರೇಜ್. ನಾನು ಹೇಳ್ತಕ್ಕಂಥ ಪೇಪರ್ ಚೆಕ್ ಮಾಡಿ ನೋಡ್ರಿ. ಇದ್ರ ಬಗ್ಗೆ ಮಾತನಾಡ್ತಾರೆ ನೋಡ್ರಿ. ಮೋದಿ ಸಾಹೇಬರು ಈಗ ಏನಂತಂದ್ರೆ, ಎಸ್ ವೇ ಟು ಸೇ, ನಾವು ಬಹಳಷ್ಟು ಸಲ ಕೂಡ ಹೇಳ್ತೀವಿ, ಐ ನೋ ಈಸ್ ಒನ್ ಆಫ್ ದ ಮೋಸ್ಟ್ ಬ್ರಿಲಿಯಂಟ್ ಅಂಡ್ ವೆರಿ ಇಂಟೆಲಿಜೆಂಟ್ ಪ್ರೈಮ್ ಮಿನಿಸ್ಟರ್ ಅಂತ ನಾವು ತಾವೆಲ್ಲ ಪ್ರತಿಪಾದನೆ ಮಾಡ್ತೀವಿ. ಒಂದು ದಿವಸ ಮಾಧ್ಯಮದವ್ರು ಮಾತನಾಡಬೇಕು, ಅಡ್ರೆಸ್ ಮಾಡಬೇಕು, ಅಲ್ಲಿ ಗುರ್ತಾಗುತ್ತಲ್ಲ. ಈ ತರ ಬರೋದು ಹೇಳೋದು, ಅದಕ್ಕೆ 24 ತಾಸು ಈಗ ಟಿವಿ ತೆಗಿಯಂಗಿಲ್ಲ, ನೀವು ಯಾವ್ದೊಂದು ಆ್ಯಪ್ ಓಪನ್ ಮಾಡಂಗಿಲ್ಲ, ನೀವು ಯಾವುದೇ ಒಂದು ಆ್ಯಪ್ ಓಪನ್ ಮಾಡಿದ್ರೆ ಅವ್ರದೇ ಫೋಟೋ ಬರ್ಬೇಕು. ಈ ತರ ಪಬ್ಲಿಸಿಟಿ ಮಾಡಿಸ್ಕೊಂಡು ಸುಮಾರು ಗೌರ್ಮೆಂಟ್ ಆಫ್ ಇಂಡಿಯಾದ 6,500 ಕೋಟಿ ಖರ್ಚು ಮಾಡಿದ್ದಾರೆ. ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಿಲ್ಲ.
ಕೋವಿಡ್ ಆದ್ಮೇಲೆ ಒಂದು ಆಸ್ಪತ್ರೆನೂ ಕಟ್ಟಲಿಲ್ಲ, ಒಂದು ಸ್ಟೇಡಿಯಂ ಕಟ್ಕೊಂಡ್ರು, ಸ್ವಂತ ಹೆಸರು ಮೇಲೆ ಸ್ಟೇಡಿಯಂ ಕಟ್ಕೊಂಡ್ರು, 3,000 ಕೋಟಿ ಇಂಥ 100 ಹೇಳ್ಬೋದು ನಾನು. ಬಟ್ ವಾಟ್ ಟು ಕಮೆಂಟ್ ಆನ್ ಇಟ್, ಬಿಕಾಸ್ ವಿ ಹ್ಯಾವ್ ಗಾಟ್ ಲಿಮಿಟೆಡ್ ರಿಸೋರ್ಸಸ್, ಲಿಮಿಟೆಡ್ ಇದೆ, ದೇ ಹ್ಯಾವ್ ಗಾಟ್ ಹ್ಯೂಜ್ ಮನಿ, ದೇ ಆರ್ ಸ್ಪೆಂಡಿಂಗ್ ಮನಿ ಲೈಕ್ ವಾಟರ್, ದೇ ಕ್ಯಾನ್ ರೇಸ್ ಮನಿ, ದ ಬಿಸ್ನೆಸ್ ಪೀಪಲ್ ಆರ್ ಬಿಹೈಂಡ್ ದೆಮ್. ರಾಹುಲ್ ಗಾಂಧಿ ಅವ್ರ ಇಮೇಜ್ ನ ಟ್ರಾನ್ಸ್ ಮಾಡಕ್ಕೆ, ಡ್ಯಾಮೇಜ್ ಮಾಡಕ್ಕೆ ಒಂದು 10,000 ಜನ 20,000 ಜನ ಕುತ್ಕೊಂಡು ಕೆಲಸ ಮಾಡ್ತಾರೆ. ಬಟ್ ದಿಸ್ ಅ ಡೆಮೋಕ್ರೆಟಿಕ್ ಕಂಟ್ರಿ. ಸೊ ಇದು ಪರ್ಸನಲಿ ಮೋದಿ ಅವ್ರ ಸಾಹೇಬ್ರಿಗೆ ಬೆನಿಫಿಟ್ ಬಿಟ್ರೆ ಅಟ್ ಲಾರ್ಜ್ ಬಿಜೆಪಿಗೂ ಇಲ್ಲ, ಕಂಟ್ರಿಗೂ ಇಲ್ಲ. ಇಫ್ ಯು ವಾಂಟ್ ಡಿಬೇಟ್ ವಿ ಕ್ಯಾನ್ ಡಿಬೇಟ್ ಆನ್ ಇಟ್. ಬರೀ ಯಾವ್ದನ್ನ ಒಂದು ಇಶ್ಯೂ ತಗೊಂಡು ಮಾತಾಡಿ, ನಾನು ಮಾತಾಡ್ತೀನಿ, ಬಿಕಾಸ್ ಆಸ್ಕ್ ಮಿ ಎನಿ ಕ್ವೆಶ್ಚನ್ಸ್ ಐ ಕ್ಯಾನ್ ಆನ್ಸರ್. ಬಟ್ ದೇರ್ ಇಸ್ ನೋ, ದೇ ಡೋಂಟ್ ವಾಂಟ್ ಟು ಡಿಬೇಟ್ ಆನ್ ಇಟ್. ಈಗ ಜಿಡಿಪಿ ಬಗ್ಗೆ ಮಾತನಾಡ್ತಾರ, ಬಾಂಗ್ಲಾದೇಶ್ ಪರ್ ಕ್ಯಾಪಿಟಲ್ ಇನ್ಕಮ್, ಇಂಡಿಯಾದ ಪರ್ ಕ್ಯಾಪಿಟಲ್ ಇನ್ಕಮ್ ಬಗ್ಗೆ ಮಾತನಾಡ್ತಾರ, ಅಥವಾ UPA 1 UPA 2ಗೆ ಪ್ರೋಗ್ರೆಸ್ ಮಾಡ್ಕೊಂಡು ಲಾಸ್ಟ್ 10 ವರ್ಷದ ನಾವು ಕಂಪೇರ್ ಮಾಡಿ ಮಾತನಾಡೋಣ? ಏನ್ ಮಾತನಾಡಕ್ಕೆ ಏನ್ ಬೇಕಲ್ಲ? ಇವೇನು ವೈಟ್ ಅಂಡ್ ಬ್ಲಾಕ್ ಕೂತ್ಕೊಂಡು ಮಾತನಾಡ್ತಾರೆ? ಏನಿಲ್ಲ, ಮೋದಿಗೆ ಓಟ್ ಹಾಕ್ರಿ, ದೇಶ, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ, ಇವೇ ಇವು ಬಿಟ್ಟರೆ ಬೇರೆ ಪ್ರಶ್ನೆಗಳೇನಿದಾವೆ? ರಾಮ ಮಂದಿರ, ಇಸ್ ದರ್ ಎನಿಥಿಂಗ್ ಎಲ್ಸ್ ಅಪಾರ್ಟ್ ಫ್ರಮ್ ದಿಸ್? ಇಷ್ಟಾದ್ರೂ ಕೂಡ ಜನ ಬೆಂಬಲ ಇದೆ ಅನ್ನೋ ಪೀಪಲ್, ಯು ಕ್ಯಾನ್ ಮಿಸ್ಲೀಡ್ ಪೀಪಲ್, ನೋ? You can mislead people. They are good at it. They are misleading people. What else you have got? EVM tamper ಮಾಡೋದು, mislead ಮಾಡೋದು, elections ನ rig ಮಾಡೋದು. What else he has done last 10 years? The amount of time what he has spent on politics. The amount of time what he has spent on politics. ಮೋದಿ ಸಾಹೇಬರು ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ. ಪ್ರತಿ ಸ್ಟೇಟ್ ಎಲೆಕ್ಷನ್ಗೆ 30 ಟೈಮ್ 40 ಟೈಮ್ ಅವರೇ ಬರ್ತಾರೆ. ಕಳೆದ 10 ವರ್ಷದಿಂದ ಅವರೇ ಕ್ಯಾಂಪೇನ್, ಅವರೇ ಸ್ಟಾಂಪ್ ಕ್ಯಾಂಪೇನ್. ಅವರು ಗ್ರಾಮ ಪಂಚಾಯತಿಗೆ ಅವರೇ, ತಾಲೂಕ್ ಪಂಚಾಯತಿಗೆ ಅವರೇ, ಜಿಲ್ಲಾ ಪಂಚಾಯತಿಗೆ ಅವರೇ, ಪಾರ್ಲಿಮೆಂಟ್ಗೆ ಅವರೇ. ದ ಅಮೌಂಟ್ ಆಫ್ ಟೈಮ್ ಈ ಸ್ಪೆಂಡಿಂಗ್ ಹೆಂಗ್ರಿ ನಡೀತದೆ ದೇಶ? ಇಷ್ಟೆಲ್ಲ ಈಗ ಪ್ರೆಸೆಂಟ್ ಬರುವಂತ ಈ ಮೂರು ಸರ್ವೆ ಆಯ್ತು, CSDS ಸರ್ವೆನು, ನ್ಯಾಷನಲ್ ಲೆವೆಲ್ ಸರ್ವೆನು, ಅದು ಅನ್ಎಂಪ್ಲಾಯ್ಮೆಂಟ್ ಇದೆ, ಎಲ್ಲ ಕೂದ್ರು ಕೂಡ ಮೋದಿ ಸ್ಟಿಲ್ ಲೀಡಿಂಗ್ ದ ಚಾರ್ಟ್. Because how you influence is very important, sir. Because if the right issues have been debated, ರೈಟ್ ಇಶ್ಯೂಸ್ ಯಾಕೆ ಡಿಬೇಟ್ ಆಗಬಾರ್ದು? ಈಗ ಅದಾನಿ ಪೊಡ್ದು 32,000 ಕೋಟಿ ಒಂದೇ ಜಾಗ ಡ್ರಗ್ಸ್ ಸಿಕ್ಕೈತೆ, ಇದೆಲ್ಲ ಇಶ್ಯೂ ಆಗಿದೆಯಾ? ಮೊಂಡ್ರಾ ಪೋರ್ಟ್ ನಲ್ಲಿ ಪಾಬ್ಲೋಸ್ ಎಸ್ಕೋಬಾರ್ ಇನ್ ಸ್ಪ್ಯಾನಿಷ್ ಇದ್ದ ಅವನು ದೊಡ್ಡಷ್ಟು ಡ್ರಗ್ ಮಾಫಿಯಾ ಥ್ರೂಔಟ್ ದ ವರ್ಲ್ಡ್. ಅವನು 30,000 ಕೋಟಿ ಇಲ್ಲ, ಇವ್ ಒಂದೇ ಜಾಗದಲ್ಲಿ, ಅದು ಒಂದೇ ಇನ್ಸ್ಟೆನ್ಸ್ ನಲ್ಲಿ ಹೇಳ್ತಾರದು ನಾನು. ಕಳೆದ 10 ವರ್ಷದ 3 ಲಕ್ಷ ಡ್ರಗ್ ದೇಶಕ್ಕೆ ಬಂದತ್ತೆ. IPL ನಾಗ ಎಷ್ಟು ಹುಡುಗರು ಸತ್ತೋಗ್ಯಾರ, ಎಷ್ಟು ಹುಡುಗರು ಸೂಸೈಡ್ ಮಾಡ್ಕೊಂಡಾರ, ಎಷ್ಟು ಡ್ರಗ್ ಪಾರ್ಟಿಗಳು ನಡೀತಾರೆ. ಡ್ರಗ್ಸ್ ಬರೋದು ಎಲ್ಲಿನ ಕಾರಣ? ಸೊ ಇವೆಲ್ಲ ಇಶ್ಯೂಸ್. ಸೋಷಿಯಲಿಸ್ಟ್ ಎಜುಕೇಶನ್ ಪ್ರೈಸ್ ಹೈಕ್ ಎಷ್ಟಾಗಿದೆ? ಯಾರು ಮಾತನಾಡ್ತಾರೆ? ಅನ್ಎಂಪ್ಲಾಯ್ಮೆಂಟ್, IIT ಬಾಂಬೆ ಅಂಡ್ IIT ಮಡ್ರಾಸ್ 37% ಪೀಪಲ್ ಟುಡೇ ಡೋಂಟ್ ಹ್ಯಾವ್ ಜಾಬ್ಸ್. ಇದ್ರ ಬಗ್ಗೆ ಚರ್ಚೆ ಇದೆಯಾ? ಚರ್ಚೆ ಏನಿದೆ ಹೇಳ್ರಿ? ಮಾಧ್ಯಮದವ್ರು ಕೂಡ ವಿ ರಿಕ್ವೆಸ್ಟ್, ವಿ ನೋ, ಬಟ್ ಇಫ್ ದ ರೈಟ್ ಥಿಂಗ್ಸ್ ಇಸ್ ಅದೇ ಹೇಳಿದೆ ನಾನು. ರಾಹುಲ್ ಗಾಂಧಿ ಕೂಡ ಅಷ್ಟೇ ಸ್ಪೇಸ್ ಕೊಡ್ರಿ, ಕೊಡಲ್ಲ. ಬಿಕಾಸ್ ಟುಡೇ ನಾವು ರೊಕ್ಕ ಕೊಡ್ತೀವಿ ಅಂದ್ರೆ ಕೂಡ ಮಾಧ್ಯಮದ ನಮಗೆ ಪೇಡ್ ಅಡ್ವರ್ಟೈಸ್ಮೆಂಟ್ ಸಿಗಲ್ಲ. ಆ ಪರಿಸ್ಥಿತಿಯಲ್ಲಿ ನಾವಿದೀವಿ, ನಿಮ್ಗೆ ಗೊತ್ತಿದೆ. ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ರಿಯಾಲಿಟಿ. ಸೊ ಈ ಪರಿಸ್ಥಿತಿಯಲ್ಲಿ ಇದೀವಿ. ಡ್ರಾಕೋನಿಯನ್ ಲಾ ಇದೆ. He wants to hold power and by hook or crook he wants to win on what? Influencing wrong way. So wrong way influence ಮಾಡ್ತಾರೆ ಜನಕ್ಕೆ. ರಾಂಗ್ ವೇ ಇನ್ಫ್ಲುಯೆನ್ಸ್ ಮಾಡೋದು ಈಸಿ ಅಲ್ರಿ ಜಾತಿ ಹೇಳೋದು. ಈಗ ಪದೇ ಪದೇ ಯಾರನ್ನ ಭಾಷಣನಾಗೆ ಪ್ರಧಾನಮಂತ್ರಿಗಳು ಜೈ ಶ್ರೀರಾಮ್ ಅಂತಾನೆ ಕೂಗ್ತಾರೆ. ಇದು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಲ್ವಾ? ಇಸ್ ಇಟ್ ನಾಟ್ ಅ ಮಾಡಲ್ ಕೋಡ್ ಆಫ್ ಕಂಡಕ್ಟ್? ಟಾರ್ಚ್ ಹಾಕ್ರಿ, ಇವೆಲ್ಲ ಹೇಳ್ರಿ, ರಾಮನ್ ಬಗ್ಗೆನೆ ಕೂಗೋದು, ಇದೆಲ್ಲ ಮಾಡಲ್ ಆಫ್ ಕೋಡ್ ಆಫ್ ಕಂಡಕ್ಟ್ ಅಲ್ಲ? ಪ್ಲೀಸ್ ಈಗ ಬಿಜೆಪಿ ಅವರು JP ನಡ್ಡಾ ಕೂಡ CM DCM ಸೌಜನ್ಯಕ್ಕಾದ್ರೂ ನನ್ನ ಜೊತೆ ಮಾತನಾಡಿಲ್ಲ ಅಂತ ನಿಮ್ ಕಾರ್ಪೊರೇಟ್ ಮಗಳೇ. ಹೌದು. ಯಾಕೆ ಈ ರೀತಿ? ಅಲ್ರಿ, ನಾನು ನಿಮ್ಗೆ ಒಂದ್ ಪ್ರಶ್ನೆ ಕೇಳಿದ್ ವ್ಯಾಲಿಡ್ ಇದೆ. ಇನ್ನೊಂದು ಪ್ರಶ್ನೆ ಹೇಳ್ತೇನೆ. ಅಲ್ಲಿ ಬೈ ಚಾನ್ಸ್ ಆ ಮುಸ್ಲಿಂ ಹುಡುಗ ಎಲ್ಲ ರಂಗೆ ಎಷ್ಟೋ ಸಲ ಮರ್ಡರ್ಗಳಾಗಿದ್ದಾವೆ. ಇದೇ ಬಿಜೆಪಿ ಹೋಗ್ತಾರೆ, ಅಲ್ಲಿ ಬೇರೆ ಹಿಂದೂ ಹೆಣ್ಮಕ್ಳು ಕೊಲೆ ಆದ್ರೆ ಉಪಯೋಗ ಅವ್ರಿಗೇನು ಹೋಗಲ್ಲ, ಸ್ಟ್ಯಾಂಡ್ ಇಲ್ವಾ? ಅವ್ರು ಬಂದಿದ್ದಾರೆ, ಕೇಳ ನಿಮಿಷ, ಲೆಟ್ ಮೀ ಕಂಪ್ಲೀಟ್ ಸರ್. ಅವ್ರು ಬಂದಿರೋದು ಸ್ವಾಗತ ಇದೆ, ಬಟ್ ದ ವೇ ಯಾಕೆ ಬೇರೆ ಕಡೆ ಯಾಕೆ ಹೋಗಲ್ಲ? ಐ ಆಮ್ ಆಸ್ಕಿಂಗ್ ಯು, ಬೇರೆ ಕಡೆ ಯಾಕೆ ಹೋಗಲ್ಲ? ವೈ ಶುಡ್ ನಾಟ್ ದೇ ಗೋ ದೇರ್ ಆಲ್ಸೋ ನೋ ಅಂಡ್ ಟೆಲ್ ದ ಸೇಮ್ ಥಿಂಗ್? ಯತ್ನಾಳ್ ಸಾಹೇಬ್ರು ಬಂದು ಮಾತನಾಡಿದ್ರು. ಯತ್ನಾಳ್ ಸಾಹೇಬ್ರು ಆಕ್ಚುಲಿ ಗುಜರಾತ್ ಹೋಗ್ಬೇಕೀಗ. ಅಲ್ಲಿ ದಿನಕ್ಕೆ 6 ರೇಪ್ ಅದ ಹೆಣ್ಮಕ್ಳ ಮೇಲೆ. 13,13,000 ಹೆಣ್ಮಕ್ಳು ಕಾಣೆ ಇದ್ದಾರೆ. ಇದ್ರ ಬಗ್ಗೆ ಏನ್ ಮಾತನಾಡ್ತಾರೆ? ಆಗಿರ್ತಕ್ಕಂಥ ಇನ್ಸಿಡೆಂಟ್ಗೆ ಖಂಡನೆ ಇದೆ. ಈ ದೇಶದಲ್ಲಿ ಯಾರಿಗೂ ಆ ರೀತಿ ಆಗ್ಬಾರ್ದು. ಎಸ್ಪೆಷಲಿ ವಾಟ್ ನಮ್ಮ ನಿರಂಜನ್ ನಿರ್ಮಾಟ್ ಅವರು ನ್ಯಾಯ ಪ್ರಕರಣ ಇದೆ. ಇಟ್ ಹಸ್ ಪೇನ್ ಮೀ ಆಲ್ಸೋ ಪರ್ಸನಲಿ. ಇಟ್ ಇಸ್ ಪೇನ್ಫುಲ್ ಟು ಎವ್ರಿಬಡಿ. ವೈ ವಿಲ್ ಎನಿ ಗೌರ್ಮೆಂಟ್ ಪ್ರಮೋಟೆಡ್? ಆರ್ ವಿ ಸೋ ಸ್ಟುಪಿಡ್? ನಮಗೆ ತೆರೆ ಇಲ್ವಾ? ನಮಗೇನು ಕೆಲಸ ಇಲ್ವಾ? ಈ ತರ ಅಲಿಗೇಷನ್ಸ್ ಮಾಡ್ತಾರೆ ಅವರು. ವಿಲ್ ಎ ಗೌರ್ಮೆಂಟ್ ಇನ್ಸ್ಟಿಗೇಟ್ somebody to do that and we want to save him for what? And we are not here. ನಮಗೆ ಏನು ವ್ಯಾಲ್ಯೂನೇ ಇಲ್ಲ ನಮಗೆ ಆಸ್ ಅ ಪೊಲಿಟಿಕಲ್ ಪಾರ್ಟಿ. ಅಂಡ್ ವಾಟ್ ವೇ ವಿ ಗೆಟ್ ಬೆನಿಫಿಟ್ ಬೈ ಸಪೋರ್ಟಿಂಗ್ ಹಿಮ್? ಅವ್ರು ಸುಮ್ಮನೆ ಹೇಳ್ತಾನೆ ಹೋಗ್ತಾರೆ. ಇರ್ಬೇಕ್ರಿ, ಅಲಿಗೇಷನ್ಸ್ ಮಾಡ್ಬೇಕು, ಬಟ್ ಫಾರ್ ವಾಟ್? ದೇರ್ ಹ್ಯಾಸ್ ಟು ಬಿ ಸಮ್ ಕಾಮನ್ ಸೆನ್ಸ್ ಟು ದೆಮ್ ಆಲ್ಸೋ. ಅವರ್ ಚೀಫ್ ಮಿನಿಸ್ಟರ್ ವಿಲ್ ಸಪೋರ್ಟ್ ದೆಮ್. ಏನ್ರಿ ಮಾತಾಡ್ತಾರೆ? ಸುಮ್ಮನೆ ಏನೋ ಗೆಟ್ ಅವೇ ಇದೆ, ಅಡ್ವಾಂಟೇಜ್ ಇದೆ, ಸುಮ್ಮನೆ ಬರೋದು ಮಾತನಾಡೋದು. ಇಷ್ಟೆಲ್ಲ ಹೈ ಪ್ಯಾಕ್ ಆಗ್ಬೇಕು. ಇವತ್ತು ಇಂಡಿಯಾವರೆಗೆ ಹೋಗಿದ್ದು ದ ಸೇಮ್ ಥಿಂಗ್. ಮಂಗಳೂರಿನ ಕೂಡ ಮರ್ಡರ್ ಆಗಿಲ್ವಾ? 4 ಜನ ಮರ್ಡರ್ ಆದ್ರು. ಯಾಕೆ ಹೈಪ್ ಆಗಲ್ಲ? ಬಿಕಾಸ್ ದೇರ್ ಇಸ್ ನೋ ಮುಸ್ಲಿಂ ಆಂಗಲ್ ಟು ಇಟ್. ವೆನ್ ಎವರ್ ಹಿಂದೂ ಹೆಣ್ಮಕ್ಳಿಗೆ ಯಾರಿಗೆ ಏನೇ ಆಗಿರ್ಲಿ, ಎಲ್ಲಿ ಮುಸ್ಲಿಂ ಅಂದ್ರೆ ಮಾತ್ರ ಹಿಂದೂ ಪರ ಮಾತನಾಡೋದು. ಇಲ್ಲದ್ರೆ ಹಿಂದೂಗಳಿಗೆ ಏನಾದ್ರೂ ನಡೀತದೆ ಅವ್ರಿಗೆ.
ಸರ್ ಈಗ ಸಿಎಂ ಅವರು ಡಿಸಿಎಂ ಯಾಕೆ ಭೇಟಿ ಕೊಡಲಿಲ್ಲ? ಅಲ್ರಿ ಅದು ಯು ಶುಡ್ ಆಸ್ಕ್ ದೆಮ್. ಅಲ್ರಿ ಈಗ ನೋಡ್ರಿ, ಈಗ ನೀವು ಇದನ್ನ ನಾನು ಉತ್ತರ ಕೊಡೋದು ಅಲ್ಲ, ಕೇಳ್ರಿ ಇದನ್ನ ನೀವು ಅವ್ರಿಗೆ ಕೇಳ್ಬೇಕು. ಬೇರೆ ಕಡೆ ಯಾಕೆ ಹೋಗ್ಲಂತ ನೀವು ಅವ್ರು ಫಸ್ಟ್ ಕೇಳ್ರಿ. ವಿ ಆರ್ ಈಕ್ವಲ್ ಟು ಎವ್ರಿಬಡಿ. ನೋ, ವೈ ದೇ ಹ್ಯಾವ್ ನಾಟ್ ಕಮ್, ಐ ಆಮ್ ನಾಟ್ ಏಬಲ್ ಟು ಆನ್ಸರ್ ಇಟ್. ಓಕೆ, ನನಗೆ ಗೊತ್ತಿಲ್ರಿ. ಆದ್ರೆ ಇಫ್ ಯು ಆಸ್ಕ್ ಸಂಬಡಿ ಕ್ವಶ್ಚನ್, ಎಲ್ಲಿ ಹೋಗಿದ್ರೆ ನನ್ನ ಹತ್ರ ಮಾಹಿತಿ ಇಲ್ಲ. ವೆದರ್ ದೇ ಹ್ಯಾವ್ ಗಾನ್ ಆರ್ ನಾಟ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಶನ್. ಫಾರ್ ಮೀ ಎನಿ ಸಚ್ ಇನ್ಸಿಡೆಂಟ್ ಇಸ್ ಈಕ್ವಲ್ ಟು ಮೀ ಫ್ರಮ್ ಎ ಬಾಟಮ್ ಮೈ ಹಾರ್ಟ್. ಎಲ್ಲರಿಗೂ ಅಷ್ಟೇ ನೋವು ಇದೆ. ಅವ್ರು ಸುಮ್ಮನೆ ಈಗೇನು ಬರೋದು ಕೂಗಾಡೋದು ಹೋಗೋದು, ಅದಾದ್ಮೇಲೆ ಯಾರು ಹೋಗ್ತಾರೆ? ನಾವು ನೋಡಿಲ್ಲ ಅಂತ ಇನ್ಸಿಡೆಂಟ್ಗಳು ಎಷ್ಟೇ ಇದಾವೆ. ಸಿ ಲೆಟ್ ಅಸ್ ಬಿ ರಿಯಲಿಸ್ಟಿಕ್ ಆಗಿ ಮಾತಾಡೋಣ ಸರ್, ಲೆಟ್ ಅಸ್ ಬಿ ಫ್ರಾಂಕ್. ಸುಮ್ಮನೆ ಏನೋ ಬಂದತ್ತೆ ಕಾಜಿಗೆ ಏನೋ ಮಾತನಾಡೋದು, ಬರೀ ಮೈಲೇಜಿಗೆ ಮಾತನಾಡೋದು ನಾವು ನೋಡಿಲ್ಲ 22 ವರ್ಷದಿಂದ. ಈಗ ಹೇಳ್ದಲ್ಲ, ಮತ್ತೆ ಇದಕ್ಕೆ ಏನ್ ಮಾಡಿದ್ರು? 13 ಲಕ್ಷ ಹೆಣ್ಮಕ್ಳು ಮಿಸ್ಸಿಂಗ್ ಅದ್ರ ಬಗ್ಗೆ ಚರ್ಚೆ ಬೇಡ? ಮಾತನಾಡ್ತಾರೆ ಯತ್ನಾಳ್ ಸಾಹೇಬ್ರು, ಬರೋದು ನಮ್ಮ ವಿರುದ್ಧ ಮಾತನಾಡೋದು ಏನೋ. ಸಿ ಐ ರೆಸ್ಪೆಕ್ಟ್ ಹಿಮ್, ಬಟ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಸ್ಪೀಕ್ ಸಮಥಿಂಗ್ ಆಲ್ವೇಸ್, ನಮ್ಮ ಮನೆ ಹೆಣ್ಮಕ್ಳಿಗೆ ಏನಾದ್ರೇನು, ಸಂತೋಷ್ ಲಾಡ್ ಮನೆಯವ್ರಿಗಾದ್ರೇನು, ಆಯ್ತು ಯತ್ನಾಳ್ ಸಾಹೇಬ್ರೆ, ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಫ್ಯಾಮಿಲಿಗೆ ಯಾರನ್ನಾದ್ರೆ ನಿಮ್ಗೆ ಅನುಕೂಲ ಆಗಿ ನಿಮ್ಗೆ ಖುಷಿ ಆಗ್ತದೆ ಆಗ್ಲಿ. ದಿಸ್ ವೇ ಯು ವಾಂಟ್ ಟು ಸ್ಪೀಕ್. In this is where we want to have a debate in politics. ಜನರು ಸಫರ್ ಆಗದಲ್ಲ ನೀವು. ನಾನು ಈಗ ಸಫರ್ ಯಾರು ನಾವ್ ಅಲ್ಲ ಬೆಳೆಸ್ಕೊಳ್ಳೋದು ಯಾರಂತ ನೀವು ಹೇಳ್ರಿ. ಎರಡು ಅಂತ ಹೇಳ್ಬಿಟ್ರಲ್ಲ, ಹೇಳ್ರಿ ನೀವು. ಈಗ ನಾನು ನಿಮಗೆ ಉಲ್ಟಾ ಹೇಳ್ಬೋದಲ್ವಾ? ಎಲ್ಲ ಇಶ್ಯೂಸ್ಗಳು ಇಷ್ಟ ನೀವು ಒಯ್ಯೋದಲ್ಲ ನೀವು ಮೇಲೆ. ನಾನು ಐ ಕ್ಯಾನ್ ಆಲ್ಸೋ ಆಸ್ಕ್ ಕ್ವಶನ್ಸ್ when you have got right to ask questions. I will also ask the same questions. No, ಅಲ್ಲ ಸರ್, ನಿಮ್ ಕಾಂಗ್ರೆಸ್ ಕಾರ್ಪೊರೇಟ್ ನಮ್ ಕಾಂಗ್ರೆಸ್ ಅಲ್ರಿ, ವಾಟ್ ಯು ಮೀನ್ ನಮ್ ಕಾಂಗ್ರೆಸ್ ಅಲ್ರಿ? ಅಲ್ಲಲ್ಲ ಕೇಳ ನಿಮಿಷ, ಇಸ್ ಚಾಯ್ಸ್ ಅದ್ರಿ, ಹಿಸ್ ಚಾಯ್ಸ್. ನೀವ್ ಅರ್ಥ ಮಾಡ್ಕೋಬೇಕು, ಇಟ್ ಇಸ್ ಹಿಸ್ ಚಾಯ್ಸ್. ವೈ ಇಸ್ ಇ ಡೂಯಿಂಗ್ ಇಟ್? ನೀವು ಅದನ್ನ ಕೇಳಿ. ಅಲ್ರಿ ನೋಡ್ರಿ, ಒಂದ್ ನಿಮಿಷ ಸರ್, ಆಯ್ತು ನೀವು ಹೇಳಿದ ಅರ್ಥ ಆಯ್ತು. ಅಲ್ರಿ ಅರೆಸ್ಟ್ ಆಗಿದ್ದಾನೆ, ಪ್ರೊಡ್ಯೂಸ್ ಮಾಡಿದ್ವಿ ಕೋರ್ಟ್ ನಲ್ಲಿ. ನೀವು ಅವನಿಗೆ ಕೇಳ್ಬೇಕಲ್ಲ, ಏನಪ್ಪ ಅರೆಸ್ಟ್ ಆಗಿದ್ದಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಯಾಕೆ ಮಾಡ್ತಾ ಇದಾರೆ? ಐ ಕೆನಾಟ್ ಆನ್ಸರ್. ಇಫ್ ಇಸ್ ಡೂಯಿಂಗ್ ಸಮಥಿಂಗ್ ಲೈಕ್ ದಟ್, ಐ ಕೆನಾಟ್ ಆನ್ಸರ್. ಬಟ್ ಇಫ್ ಯು ಆರ್ ಆಸ್ಕಿಂಗ್ ಮೀ ಬೈ ರೂಲ್, ಬೈ ಲಾ, ವಿ ಹ್ಯಾವ್ ಆಕ್ಟೆಡ್ ಅಪಾನ್ ಇಟ್, ಅಂಡ್ ಅವ್ನಿಗೆ ಏನ್ ಶಿಕ್ಷೆ ಸಿಗಬೇಕು ಕಾನೂನಾಗಿ ಶಿಕ್ಷೆ ಸಿಗ್ತದೆ. ಐ ಆಲ್ಸೋ ಸೆಡ್ ಹಂಗಾದ್ರೆ ಎನ್ಕೌಂಟರ್. ಓಕೆ, ಎಲ್ಲರೂ ಬಂದು ಅಡ್ರೆಸ್ ಮಾಡೋದ್ರು, ಹೌ ಡು ಯು ಅವಾಯ್ಡ್ ಇಟ್ ಫ್ಯೂಚರ್? ಮೋದಿ ಇದಾರಲ್ಲ, IPC ಸೆಕ್ಷನ್ ಇಲ್ಲಿಂದ ನಾವು ಮಾಡ್ಬೇಕು, ಮಾಡ್ರಿ. ಒಂದು ಎನ್ಕೌಂಟರ್ ಆಕ್ಟ್ ಮಾಡಿ, ಒಂದು ಫಾಸ್ಟ್ ಟ್ರ್ಯಾಕ್ ತರ್ರಿ. ಫಾಸ್ಟ್ ಟ್ರ್ಯಾಕ್ ನಲ್ಲಿ ಮಾಡೋಣ, ಯಾರಿಂತ ಆಕ್ಟ್ಗಳು ಮಾಡಿದ್ದಾರೆ, ವಿಲ್ ಫೈಂಡ್ ಔಟ್ ಸಚ್ ಪೀಪಲ್, ಗೋ ಫಾರ್ ಎನ್ಕೌಂಟರ್, ಕ್ರಿಯೇಟ್ ಎನ್ ಎನ್ವೈರನ್ಮೆಂಟ್, ನೋ ರಾದರ್ ದನ್ ಕಮಿಂಗ್ ಆನ್ ಸ್ಪೀಕಿಂಗ್ ಆನ್ ಸಿಚುವೇಶನ್. ಬರೋದು ಹೇಳೋದು ಹೋಗ್ಬಿಡೋದ? ಹೌ ಡಸ್ ದ ಕಂಟ್ರಿ ರನ್? ಪಾಲಿಸೀಸ್ ಬೇಕು. ರೀ IPC ಯಾರು ಮಾಡ್ತಾರ್ರಿ ಸ್ವಾಮಿ? ಅವ್ರು ಮಾಡ್ಲಿಲ್ಲ, ಯಾರು ಮಾಡಂದಾರೆ? ಅಲ್ರಿ, ದಟ್ಸ್ ವಾಟ್ ಐ ಮೀನ್ ಟೆಲಿಂಗ್ ಯು. ಅಲ್ರಿ, ವಿ ಆಲ್ ಶುಡ್ ಅಡ್ರೆಸ್ ಇಟ್. ನಾನು ಹೇಳಿದೆ, ಎಲ್ಲ ಪೊಲಿಟಿಕಲ್ ಪಾರ್ಟಿ ವಿ ಶುಡ್ ಕಮ್ ಟುಗೆದರ್ ಫಾರ್ ಸಚ್ ಥಿಂಗ್ಸ್, ನಾಟ್ ಬ್ಲೇಮ್. ಸಿಚುವೇಶನ್ ಬ್ಲೇಮ್ ಮಾಡಬಾರ್ದಂತ ನನ್ನ ವಾದ ಇರ್ತಕ್ಕಂಥದ್ದು. ಸರ್, ಇದ್ರ ಜೊತೆಗೆ ಅವರು ಆ ಕೋಲಾರ ಭಾಗಕ್ಕೆ ಕೃಷ್ಣಾ ನೀರನ್ನು ಒಯ್ತೀನಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪಕ್ಷದ ಅಥವಾ ನಿಮ್ಮ ಇಲ್ಲ, ಐ ಡೋಂಟ್ ನೋ ಪಕ್ಷದ ನಿಲುವು, ನಾನು ಕೇಳಿಲ್ಲ ಅದು. ಬಟ್ ಯಾಕಂದ್ರೆ ಇದು ನಾವು ಪಕ್ಷದ ಹಂತದಲ್ಲಿ ಮಾತನಾಡಬೇಕಾಗ್ತದೆ, ಬಿಕಾಸ್ ಲಾರ್ಜರ್ ಇಶ್ಯೂ. ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಕಮೆಂಟ್ ನಾಟ್ ಟು ಸ್ಪೀಕ್ ಎನಿಥಿಂಗ್. ಥ್ಯಾಂಕ್ ಯು. ನಮಸ್ಕಾರ. ಈಗ ನಿಮ್ಮ ಧಾರವಾಡದ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ಈಗ ಲಿಂಗಾಲೇಶ್ವರ ಸ್ವಾಮೀಜಿಯವರ ಸ್ಪರ್ಧೆ ಅವರು ಪೇಮೆಂಟ್ ಪಡೆದಿದ್ದಾರೆ ಅನ್ನೋದು ಅಲ್ಲ, ಅವ್ರ ಪೇಮೆಂಟ್ ಪಡೆದವರು ಇಲ್ಲ ನನಗಂತೂ ಗೊತ್ತಿಲ್ಲ. ಈ ತರ ಮಾತುಗಳು ನೋಡ್ರಿ, ಲಿಂಗಾಲೇಶ್ವರ ಸ್ವಾಮೀಜಿ ಒನ್ ಆಫ್ ದ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಸ್ವಾಮೀಜಿ ಇದ್ದಾರೆ. ಅವ್ರು ರಾಜಕೀಯ ಹೋಗೋ ಸ್ಟ್ಯಾಂಡ್ ತಗೊಂಡ ತಕ್ಷಣ ಈ ತರ ಅಲಿಗೇಷನ್ ಮಾಡ್ತಕ್ಕಂಥ ಯತ್ನಾಳ್ ಸಾಹೇಬ್ರು ಏನ್ ಸರ್, ಈಸ್ ಯೂನಿವರ್ಸಲ್ ಗುರು. ಅವರು ಯತ್ನಾಳ್ ಸಾಹೇಬ್ರು ಇಸ್ ಯೂನಿವರ್ಸಲ್ ಗುರು. ಯಾರು ಬೇಕಿದ್ಮೇಲೆ ಏನ್ ಬೇಕಿದ್ದಕ್ಕೆ ಹೇಳ್ಬಿಡ್ಬೋದು ಅವರು. ಬಿಕಾಸ್ ಅವ್ರಿಗೆ ಅದ ಒಂದು ಹಾಬಿ ಇದೆ ಅವರಿಗೆ, ನನ್ನ ಬಗ್ಗೆ ಆಗಲಿ ಯಾರ ಬಗ್ಗೆನ ಮಾತನಾಡ್ತಾರೆ. ಸೊ ಇಟ್ಸ್ ಲೆಫ್ಟ್ ಟು ಹಿಮ್, ಇಟ್ಸ್ ಹಿಸ್ ಚಾಯ್ಸ್ ಆಫ್ ಪೊಲಿಟಿಕ್ಸ್. ಸೊ ಐ ರೆಸ್ಪೆಕ್ಟ್ ಹಿಮ್. ಈಗ ಅವ್ರು ಹಂಗೆ ಹೇಳಿದ್ರೆ ನಾವೇನ್ ಮಾಡೋಣ ಹೇಳಿ? ಅದಕ್ಕೆ ನಾನು ಓಕೆ ಗಿವ್ ಕೌಂಟರ್. ಅವ್ರ ರೊಕ್ಕ ಪಡೆದವರು ಇಲ್ಲ, ಅದಕ್ಕೆ ನಮಗೆ ಕೇಳಿದ್ರೆ ನಾವ್ ಹೆಂಗೆ ಹೇಳೋಣ ಹೇಳಿ? ಅವ್ರಿಗೆ ಕೇಳಬೇಕು, ಯಾಕಂದ್ರೆ ಅವ್ರಿಗೆ ಇನ್ಸೈಡ್ ಇನ್ಫಾರ್ಮೇಶನ್ಸ್ ಇರ್ತವೆ. ಯಾರು ಯತ್ನಾಳ್ ಸಾಹೇಬ್ರು, ನೀವು ಅವರಿಗೆ ಕೇಳ್ಬೇಕು, ಯಾರು ಪಡೆದಾರೆ, ಹೆಂಗ್ ಪಡೆದಾರೆ, ಅವ್ರು ಡೀಟೇಲ್ಸ್ ಹೇಳ್ಬೇಕು. ಅವ್ರೇನಂದ್ರೆ ಆರ್ಕೆ ಉತ್ತರ ಕೊಟ್ಟೋಗ್ಬಿಡ್ತಾರೆ, ಪ್ರಶ್ನೆ ನಮ್ಮನ್ನು ಕೇಳ್ತೀರಿ. ಅವ್ರಿಗೆ ಹೇಳಿದ್ ಕೇಳ್ರಿ. 500 ರೂಪಾಯಿ ನೋಟ್ ಕೊಟ್ಟವರು, 1000 ರೂಪಾಯಿ ನೋಟ್ ಕೊಟ್ಟರು, ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ ಇಲ್ಲಿ ಕೇಳ್ರಿ. ಮೋದಿ ಸಾಹೇಬ್ರು 2000 ರೂಪಾಯಿ ನೋಟ್ನ ಕೊಟ್ಟರು, ಹೆಂಗ್ ಕೊಟ್ಟರು ಅವ್ರಿಗೆ ಗೊತ್ತಿರ್ಬೇಕಲ್ಲ ಯತ್ನಾಳ್ ಸಾಹೇಬ್ರಿಗೆ. ಬಿಕಾಸ್ ಈಸ್ ಎನ್ಸೈಕ್ಲೋಪೀಡಿಯಾ ಆಫ್ ದಿಸ್ ಕಂಟ್ರಿ. ಸೊ he has got every information. Please kindly ask him only. ಸರ್, ಈಗ ಲಿಂಗೇಶ್ವರ ಸ್ವಾಮೀಜಿ ಸ್ಪರ್ಧೆ ಇದೆ, ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ಇಲ್ಲ, ಲಿಥಮಸ್ ಟೆಸ್ಟ್ ಇದೆ ಸರ್. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಯಾರು ವೋಟ್ ತಗೊಳ್ತಾರೆ ಹೆಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಲಿಥಮಸ್ ಟೆಸ್ಟ್ ಇದೆ. ಬಿಕಾಸ್ ಅವರು ಸೆಕ್ಯುಲರ್ ಸ್ವಾಮಿ ಇದ್ದಾರೆ. ಆ ಮಠನೇ ಆ ರೀತಿ ಸೆಕ್ಯುಲರ್ ಮಠ ಇದೆ. ಆಮೇಲೆ ಎಲ್ಲ ಮಠಗಳು ಸೆಕ್ಯುಲರ್ ಇದೆ ನಮ್ಮ ಸ್ಟೇಟ್ ನಲ್ಲಿ. ಹಂಗಾಗಿ ಸೊ ಇಟ್ಸ್ ವೆರಿ ಪ್ರಿಮೇಚ್ಯೂರ್ ಟು ಟೆಲ್. ಎಲೆಕ್ಷನ್ಸ್ ಆದ್ಮೇಲೆ ನಾವು ಸ್ವಲ್ಪ ಅನಲೈಸ್ ಮಾಡಿ ಹೇಳ್ಬೋದು.
ಬಿಫೋರ್ ಟು ದಟ್ ಹೇಳೋದು ತುಂಬಾ ಕಷ್ಟ ಇದೆ. ಇಲ್ಲಿ ವಿಜಯಪುರದ ವಾತಾವರಣ ಆಗಿದೆ ಸರ್. ಸರ್ ಈಗ ಯತ್ನಾಳ್ ಅವ್ರು ಇನ್ನೊಂದು ಹೇಳಿರೋದು, ಈಗ ಕಾಂಗ್ರೆಸ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಕ್ಕೆ ಈಗಲೇ ತಮ್ಮ ಬೆಂಬಲಿಗರನ್ನ ಕಣಕ್ಕಿಳಿಸಿ ಗೆಲ್ಲಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಲರ್ಟ್ ಆಗ್ಬೇಕು, ಡಿ ಕೆ ಶಿ ಬೆಂಬಲಿಗರನ್ನ ಸೋಲಿಸಬೇಕು ಅಂತ ಹೇಳಿ. ಈಗ ನಮಗಿರೋದು ಪ್ರಸ್ತುತ ಪಾರ್ಲಿಮೆಂಟ್ ಎಲೆಕ್ಷನ್ ಸರ್. ಈ ದೇಶಕ್ಕೆ ಬಿಜೆಪಿಗೆ ಯಾಕೆ ವೋಟ್ ಹಾಕ್ಬಾರ್ದು ಅನ್ನೋ ನಮ್ಮ ವಿಚಾರ ಇದೆ ಅಲ್ವಾ? ಅದ್ರ ಬಗ್ಗೆ ಮಾತಾಡೋದ್ ಬಿಟ್ಟು ಈ ತರದ ವೆರಿ ಕಾಮನ್ ಅಲ್ಲ ಸರ್. ಕಾಂಗ್ರೆಸ್ನವ್ರೆ ಹಾಕ್ಬಾರ್ದು ಅಂತ ಅವ್ರು ಹೇಳ್ತಾ ಇರೋದು. ಅವ್ರು ಹೇಳ್ತಾರೆ ಸರ್, ಅವ್ರನ್ನೇ ಕೇಳಿ ಸರ್. ನಾನು ಹೆಂಗ್ ಸರ್ ಯತ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡಕ್ಕಾಗಲ್ಲ. ಯತ್ನಾಳ್ ಸಾಹೇಬರಿಗೆ ನಾವು ಮ್ಯಾಚ್ ಮಾಡಕ್ಕಾಗಲ್ಲ. ಸೊ ನಮ್ಗೆ ಯಾಕೆ ಕೇಳ್ತೀರಿ? ಅಂದ್ರೆ ಈಗ ಸಿಎಂ ಮುಂದುವರಿತಾರೆ, ಬದಲಾಗಲ್ಲ. ಈ ತರ ಐನ್ಸ್ಟೈನ್ ಥಿಯರಿ ಅವರಿಗೆ ಗೊತ್ತಿರೋದು, ನಮಗೆ ಗೊತ್ತಾಗಲ್ಲ ಈ ಥಿಯರಿ. ಬಿಕಾಸ್ ಅವರು ಬಹಳ ಇಂಡೆಪ್ತ್ ಪೊಲಿಟಿಕ್ಸ್ ಅನಲೈಸ್ ಮಾಡಿ ಮಾತನಾಡ್ತಾರೆ, ನಮ್ಗೆ ಆಗಲ್ಲ. ಅದಕ್ಕೆ ನನಗೆ ಅದ್ರ ಬಗ್ಗೆ ಉತ್ತರ ಇಲ್ಲ, ಕ್ಷಮಿಸ್ತೀನಿ. ಸಾಧ್ಯತೆಗಳಿದಾವ ಸರ್ ಈ ಎಲೆಕ್ಷನ್ ಆದ ಬದಲಾವಣೆ, ಸಿಎಂ ಬದಲಾವಣೆ ಅದು ಗೊತ್ತಿಲ್ಲ ಸರ್. ಅಲ್ಲ, ಈಗ ನಾವು ಅದೇ ಕೇಂದ್ರ ಸರ್ಕಾರದ ವೈಫಲ್ಯತೆಗಳ ಬಗ್ಗೆ ಮಾತನಾಡೋಣ. ಸೊ ಮೋದಿ ಅವ್ರು ಏನು ಮಾಡಿದಾರೆ ಅಂತ ಬಗ್ಗೆ ಮಾತನಾಡೋಣ. ಇವ್ರು ಅಗ್ಲಾಗ ಹೇಳ್ತಿದ್ರು ಪಾಕಿಸ್ತಾನ ಹೋಗ್ರಿ ಅಂತ. ಮೋದಿ ಸಾಹೇಬ್ರೆ ಪಾಕಿಸ್ತಾನ ಹೋಗಿ ಕೇಕ್ ತಿಂದಿದ್ದಾರೆ. ಇಂಥದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ವೈಫಲ್ಯತೆಗಳ ಬಗ್ಗೆ ಮಾತನಾಡ್ಬೇಕಂದ್ರೆ ಮೈನಸ್ ಮಾತನಾಡ್ಬೇಕಲ್ಲ. ಸೊ ಈಗ ಇರ್ತಕ್ಕಂಥದ್ದು ಮಾರ್ಕ್ಸ್ ಕಾರ್ಡ್ ಆಫ್ 10 years ಆಫ್ ಬಿಜೆಪಿ ಗೌರ್ಮೆಂಟ್. ಸೊ ವಾಟ್ ಹ್ಯಾಪನ್ಸ್, ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಹೇಳೋದು. ಅವ್ರ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ಸ್ ಪಬ್ಲಿಕ್ ಲೈಫ್ ನಾಗ ಹೇಳಿ ನಾನು ಪ್ರೆಸ್ ಮೀಟ್ ಆಗಿ ಕೇಳಿದ್ರೆ ನಾವೇನು ಹೇಳಿ ಸರ್? ಸರ್ ಜಿಲ್ಲೆಯಲ್ಲಿ ಹೆಂಗಿದೆ ಸರ್ ಕಾಂಗ್ರೆಸ್ ಇಂದ? ಜಿಲ್ಲೆಯಲ್ಲಿ ಕಾಂಗ್ರೆಸ್ ಇಂದ ಚುನಾವಣಾ ಪ್ರಚಾರ ಮತ್ತೆ ಅಭ್ಯರ್ಥಿ ಗೆಲುವಿಗೆ ಯಾವ ತರ ಇದೆ ಹೇಳ್ತೀವದಲ್ರಿ? ಮೋದಿ ಸಾಹೇಬರಿಗೆ ರಿಕ್ವೆಸ್ಟ್ ಮಾಡಕ್ ಹೇಳ್ತೀವಿ. ಎಲ್ಲಾ ಬಿಜೆಪಿ ಮುಖಂಡರು ವಿಶ್ವಗುರು ಅಂತ ನೀವು ಹೇಳ್ತೀರಿ, ಬಹಳ ಪವರ್ಫುಲ್ ಅಂತ ಹೇಳ್ತೀರಿ. ಪವರ್ಫುಲ್ ಹೇಳಿ ಎಲ್ಲ ಕೆಲಸ ಮಾಡಿ ಬಡತನ ನಿರ್ಮೂಲನೆ ಆಗ್ಬಿಟ್ಟಿದೆ. ಇಷ್ಟ್ಯಾಕೆ ಮೋದಿ ಸಾಹೇಬ್ರು ತಿರುಗಾಡ್ಬೇಕು? ಒಂದೇ ಸಲ ಮೇರೆ ಪ್ಯಾರ ದೇಶವಾಸಿಯೋ ಮೇರ ಬಹನೋರ್ ಭಯೋ ಮುಜೆ ವೋಟ್ ದೋದ ಅಂತ ಹೇಳಿ ಮಕ್ಕಳು ಆಗ್ತಿತ್ತು. ಇಷ್ಟ್ಯಾಕೆ ಕಷ್ಟ ಬೀಳ್ಬೇಕು ಅವರು? ಇಷ್ಟ್ಯಾಕೆ ಸಣ್ಣ ಸಣ್ಣ ಪಾರ್ಟಿ ಜೊತೆ ಅಲಯನ್ಸ್ ಮಾಡ್ಕೋಬೇಕು? JDS ಜೊತೆ ಯಾಕೆ ಅಲಯನ್ಸ್ ಮಾಡ್ಕೋಬೇಕು? ಜನಾರ್ದನ್ ರೆಡ್ಡಿ ಅವ್ರಿಗೆ ಯಾಕೆ ವಾಪಸ್ ತಗೋಬೇಕು? ದೇರ್ ಇಸ್ ಅ ರೀಸನ್ ಟು ಇಟ್ ಅಲ್ಲ. ಸೋಲ್ತರನ ಭಯ ಇದೆ. ಆಮೇಲೆ EVM ಸೆಟ್ ಮಾಡ್ಬೇಕು. ಈಗ ಅವ್ರೆಲ್ಲ ಇರ್ತಕ್ಕಂಥದ್ದು EVM ಸೆಟ್ ಮಾಡ್ಲಾರ ಗೆಲ್ಲಕ್ ಆಗೋದಿಲ್ಲ. ಇಟ್ಸ್ ನಾಟ್ ಎನ್ ಅಲಿಗೇಷನ್, ಆಲ್ರೆಡಿ ದರ್ ಪ್ರೂಫ್. ಐ ಆಮ್ ನಾಟ್ ಗಿವಿಂಗ್ ಎನಿ ಅಲಿಗೇಷನ್ಸ್. ಐ ನೆವರ್ ಮೇಕ್ ಅಲಿಗೇಷನ್ಸ್ ವಿತೌಟ್ ಎನಿ ಅನ್ಬಯಾಸ್ಡ್ ಆಗಿ ಅಲಿಗೇಷನ್ಸ್ ಮಾಡಲ್ಲ. ಈಗ ಮೊನ್ನೆ ತಾನೇ ಪ್ರಶಾಂತ್ ಭೂಷಣ್ ಅವರು ಸಬ್ಮಿಟಿಂಗ್ ಪ್ರೂಫ್ಸ್. ಮೊನ್ನೆ ಅದು ಮೇಯರ್ ಎಲೆಕ್ಷನ್ ನೋಡಿದ್ರಲ್ಲ ಹೆಂಗ್ ಮಾಡಿದಾರೆ, ಇದು ಮಾಡಿದ್ರೆ ನೋಡಿದ್ರಲ್ಲ. ಪವರ್ಫುಲ್ ಅಲ್ಲ? ಪವರ್ಫುಲ್, ಎಷ್ಟು ಪವರ್ಫುಲ್ ಅದ ನೋಡ್ರಿ. ಸೊ ಕಾಸರಗೋಡು ಎಲೆಕ್ಷನ್ ನಲ್ಲಿ EVM ಅದೇ ಹೇಳ್ತೇನೆ ನಾನು, ಕೇರಳದಾಗ ಹೇಳ್ದಲ್ಲ ನಿಮಗೆ. ಅಲ್ಲ, EVM ಟ್ಯಾಂಪರಿಂಗ್ ಆಗಿದೆ, EVM ನಲ್ಲಿ ಮಿಸ್ಟೇಕ್ಸ್ ಕಂಡು ಬರ್ತಾ ಇದೆ, ಸೋರ್ಸ್ ಕೋಡ್ ಬೇರೆ ಕಡೆ ಹೋಗಿದೆ, ಸೋರ್ಸ್ ಕೋಡ್ ಲಿಂದ ಮಾಡ್ಬೋದು ಅಂತ ಹೇಳಿ ಇಟ್ಸ್ ಟ್ರಯಲ್. ಸೊ ಫೇಲ್ ಅಲ್ಲ ಸರ್. ಈಗ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತನಾಡ್ತಾರೆ. ಯಾಕೆ ಯತ್ನಾಳ್ ಸಾಹೇಬ್ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡಂಗಿಲ್ಲ? ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋದು ಬೇಡ. ಆಮೇಲೆ ಏನು ಬಹಳ ದೊಡ್ಡ 2 ಸಾಧನೆ. ಒಂದು, ದಯವಿಟ್ಟು ಕೇಳ್ಕೊಳ್ಳಿ, ಆಲ್ ಓವರ್ ವರ್ಲ್ಡ್ ಇಂಡಿಯಾ ಇಸ್ ದ ಒನ್ಲಿ ಕಂಟ್ರಿ. ನಾನು ಹೇಳ್ತಾರೆ ನೀತಿ ಆಯೋಗ ರಿಪೋರ್ಟ್ ಇದೆ, ಬೇಕಾದ್ರೆ ಓದ್ ನೋಡ್ರಿ. ನೀತಿ ಆಯೋಗ ರಿಪೋರ್ಟ್ ಪ್ರಕಾರ ವಿ ಆರ್ ದ ಒನ್ಲಿ ಕಂಟ್ರಿ ಇನ್ ದ ಹೋಲ್ ವರ್ಲ್ಡ್ ವೇರ್ ವಿ ಆರ್ ಸ್ಪೆಂಡ್ ಲೆಸ್ ಮನಿ, ಅಂದ್ರೆ 0 money ಆನ್ ಇನ್ವೆನ್ಷನ್, ರಿಸರ್ಚ್, ಸೈನ್ಸ್. ಆಮೇಲೆ ನಾವು 2ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಬೀಫ್ ಎಕ್ಸ್ಪೋರ್ಟ್ ನಲ್ಲಿ 2ನೇ ಸ್ಥಾನದಲ್ಲಿ ಬಿಜೆಪಿ ಹೇಳೋದಿಲ್ಲ ಅದು ನೋಡ್ರಿ. ಬೀಫ್ ಎಕ್ಸ್ಪೋರ್ಟ್ ನಲ್ಲಿ ನಾವು 2ನೇ ಸ್ಥಾನದಲ್ಲಿ ಇದೀವಿ ಈ ಪ್ರಪಂಚದಲ್ಲಿ. ಯಾಕೆ ಹೇಳೋದಲ್ಲ ಬಿಜೆಪಿ ಇರೋದು? ಇದು ಸಾಧನೆ ಅಲ್ವಾ? ಇಸ್ ಇಟ್ ನಾಟ್ ಎ ಸಾಧನೆ? BSNL ಎಲ್ಲ ಸ್ಟಾರ್ಟ್ ಆಗಿತ್ತು, BSNL ಮುಚ್ಚಿಬಿಟ್ಟಿವಿ, ಇದು ಗ್ರೇಟ್ ಸಾಧನೆ. ರೈಲ್ವೆ ಪ್ರೈವೇಟೈಸ್ ಮಾಡ್ಬಿಟ್ಟಿವಿ, ಗ್ರೇಟ್ ಸಾಧನೆ. ಪೋರ್ಟ್ಗಳು ಪ್ರೈವೇಟೈಸ್ ಮಾಡ್ಬಿಟ್ಟಿವಿ, ಗ್ರೇಟ್ ಸಾಧನೆ. ನರೇಂದ್ರ ಮೋದಿ ಸಾಹೇಬರು 20 ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿಗಳು ಮಾಡ್ಬಿಟ್ರೆ, ಇದು ಗ್ರೇಟ್ ಸಾಧನೆ. GDP ಕುಸ್ತೋಗೈತೆ, ಗ್ರೇಟ್. ಇದ್ರ ಬಗ್ಗೆ ಮಾತನಾಡ್ಬೇಕಲ್ವಾ? ಕೇಳಿ ಮತ್ತೆ ಇದ್ರ ಬಗ್ಗೆ ಅವ್ರು ಹೇಳ್ತಾರೆ. ಬೀಫ್ ಎಕ್ಸ್ಪೋರ್ಟ್ ನಂಬರ್ 2 ಇದೀವಿ ವರ್ಲ್ಡ್ ಅಲ್ಲಿ. ಎಲೆಕ್ಷನ್ ಬಾಂಡ್ ಭ್ರಷ್ಟಾಚಾರ, ಇದೊಂದು ಭ್ರಷ್ಟಾಚಾರ ಅಲ್ಲ, ಇದೊಂದು ಅಕೌಂಟಬಿಲಿಟಿ. ಈ ಹಿಂದೆ ಕಾಂಗ್ರೆಸ್ ಇದ್ದಾಗೂ ಸಹ ಅದೇನು ಯಾವುದೇ ಲೆಕ್ಕ ಇರ್ತಿಲ್ಲ. ಇದೊಂದು ನಾವು ಬಿಜೆಪಿ ಮತ್ತು ಮೋದಿ ಅವರು ಬಂದ ನಂತರ ಇದೊಂದು ಅಧಿವೇಶನದಲ್ಲಿ ಆಕ್ಟ್ ಮಾಡಿ ನಾವು ಇದನ್ನ ಪಾರ್ಲಿಮೆಂಟ್ ನಲ್ಲಿ ಎಲೆಕ್ಟ್ರಾಲ್ ಬಾಂಡ್ ಬರಕಲ್ಲಿ ಸಂದರ್ಭದಲ್ಲಿ ಯಾರು ಎಲೆಕ್ಟ್ರಾಲ್ ಬಾಂಡ್ಗೆ ಹೂಸ್ ಗೋಯಿಂಗ್ ಟು ಯಾರು ಎಲೆಕ್ಟ್ರಾಲ್ ಬಾಂಡ್ ನ ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗೊತ್ತಾಗ್ಬರ್ತಂತದೇ ಕಾನೂನು ಇದು. ಐ ರಿಪೀಟ್, ಎಲೆಕ್ಟ್ರಾಲ್ ಬಾಂಡ್ ಯಾರು ಪರ್ಚೇಸ್ ಮಾಡ್ತಾನೆ ಅವನ ಐಡೆಂಟಿಟಿ ಗುರ್ತಾಗಬಾರ್ದಂತದೇ ಕಾನೂನು ತಂದಿರೋದು. ಅದು ಸುಪ್ರೀಂ ಕೋರ್ಟ್ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತು. ಅದ್ರ ಮ್ಯಾಲ ಕೂಡ ನರೇಂದ್ರ ಮೋದಿ ಸಾಹೇಬ್ರು ಬಂದು ಅವರೇ ಹೇಳ್ತಾರೆ, ಈಗ ನಾವು ಮಾಡಿದಕ್ಕೆ ಆಯ್ತು ರೀ ಅನ್ಕಾನ್ಸ್ಟಿಟ್ಯೂಷನ್. 33 ಕಂಪ್ನಿಗಳು, ಲಾಸ್ ಮೇಕಿಂಗ್ ಕಂಪ್ನಿಗಳು ದುಡ್ಡು ಕೊಡ್ತವೆ. ಎಲೆಕ್ಟ್ರಾಲ್ ಬಾಂಡ್ ರೂಲ್ಸ್ ಪ್ರಕಾರ 3 ವರ್ಷ ರಿಜಿಸ್ಟರ್ಡ್ ಆಗಿರ್ಬೇಕು ಕಂಪ್ನಿ. 3 ವರ್ಷ ರಿಜಿಸ್ಟರ್ಡ್ ಆಗಿರೋ ಕಂಪ್ನಿಗಳು ದುಡ್ಡು ಕೊಟ್ಟವೆ. ಯಾವ ಕಂಪ್ನಿಗಳು ದುಡ್ಡು ಕೊಟ್ಟವೆ, ಎಲ್ಲೆಲ್ಲಿ ಕಾಂಟ್ರಾಕ್ಟ್ ಸಿಕ್ಕೈತೆ ಅಂತ ಮ್ಯಾಚ್ ಆಗಿದೆ ನೋಡ್ರಿ. ಪೊಲಿಟಿಕ್ಸ್ನಾಗೆ ಸೆನ್ಸಿಟಿವಿಟಿ ಬೇಕು. ಈಗ ಹೆಂಗ್ ಬೇಕಾದಂಗೆ ಮಾತಾಡ್ತಾರೆ, ಹೆಂಗ್ ಬೇಕಾದಂಗೆ ಉತ್ತರ ಕೊಟ್ಟು ಹೋಗ್ತಾರೆ. ಏನ್ ಮಾಡ್ಬೇಕು? ವಾಟ್ ಕ್ಯಾನ್ ಬಿ ಆನ್ಸರ್? ಸೊ ಟುಡೇ ಆರ್ ಟುಮಾರೋ ಯಾರಿಗೆ ಬೆನಿಫಿಟ್ ಆಗ್ಬೋದು ಇದು? ಈ ದೇಶದ ಬಡವರಿಗಂತೂ ₹1 ಬೆನಿಫಿಟ್ ಇಲ್ಲ, ಯುವಕರಿಗೆ ₹1 ಬೆನಿಫಿಟ್ ಇಲ್ಲ. ಇದು ಬೆನಿಫಿಟ್ ಆಗೋದು ಬಿಜೆಪಿ ಅವರಿಗೆ, ಕೆಲವು ಬಿಜೆಪಿಯವರಿಗೆ. ನೀವು ಬಿಜೆಪಿಯಲ್ಲಿ ಇರ್ತಕ್ಕಂಥ ಮುಖಂಡರು ಇದನ್ನ ಒಪ್ಪಲ್ಲ, ಬಟ್ ಅನಿವಾರ್ಯ ಸ್ಥಿತಿಯಲ್ಲಿ ಇದ್ದಾರೆ.
ಯಾವ್ಯಾವ ಏನೋ ಇಂಟೆಲಿಜೆಂಟ್ ಬಿಜೆಪಿಯ ಕಾರ್ಯಕರ್ತರುಗಳು ಯಾರು ನಿಜಕ್ಕೂ ಕನ್ಸೆಂಟ್ ಇರ್ತಕ್ಕಂಥವ್ರು ಈ ತರ ದೇ ಡೋಂಟ್ ಲೈಕ್ ಇಟ್, ಬಟ್ ವಾಟ್ ಟು ಡೂ, ಬಿಕಾಸ್ ಹುಲಿ ಮೇಲೆ ಕುತ್ಕೊಂಡ್ಬಿಟ್ಟಾರಲ್ಲ ನಮ್ಮ ಗುರು ವಿಶ್ವಗುರು, ಏನ್ ಮಾಡ್ಬೇಕೀಗ? ಥ್ಯಾಂಕ್ ಯು. ಕೊನೆ ಸರ್, ಕೊನೆಯದಾಗಿ ಈಗ ವಿಜಯ್ ಅವರು ಹೇಳ್ತಾರೆ, ಈಗ ನೇಹಾ ಮತ್ತು ಪ್ರಯಾದನ ಒಂದು ಫೋಟೋ ವೈರಲ್ ಕಾಂಗ್ರೆಸ್ ಕೈ ಹೊಡಿತ ಅಂತ ಹೇಳಿ. ನಾವ್ ಹೇಳ್ತೀವಲ್ರಿ, ನಾವ್ ಏನ್ರಿ ಅಲ್ರಿ, ನಮ್ಗೆ ಅದ್ ಏನ್ರಿ ಸಿಗುತ್ತೆ? ಸೀರಿಯಸ್ಲಿ ವಿಜೇಂದ್ರ ಅವರೇ, ಪ್ಲೀಸ್ ಕಮ್ ಔಟ್, ಯುವರ್ ಯಂಗ್ಸ್ಟರ್. ಐ ರಿಕ್ವೆಸ್ಟ್ ವಿಜೇಂದ್ರ ಅವರೇ, ದಯಮಾಡಿ ಮೇಲಕ್ಕೆ ಬನ್ನಿ, ಕಮ್ ಎಲಿವೇಟ್ ಯುವರ್ ಸೆಲ್ಫ್. ಏನೋ ಚುನಾವಣೆ ಬಂದಕ್ಕಂತ ಈ ರೀತಿ ಹೇಳ್ಬೇಡ್ರಿ. ಈಸ್ ಯಂಗ್ಸ್ಟರ್, ಐ ಗಾಟ್ ಲಾಟ್ ಆಫ್ ರೆಸ್ಪೆಕ್ಟ್ ಅಂಡ್ ರಿಗಾರ್ಡ್ ಫಾರ್ ಹಿಮ್. ಈಸ್ ಫಾದರ್ ವಾಸ್ ಒನ್ ಆಫ್ ದ ಫಿನಾಮಿನಲ್ ಲೀಡರ್ ಆಫ್ ಅವರ್ ಸ್ಟೇಟ್. ವಿಜೇಂದ್ರ ದಯವಿಟ್ಟು ಮೇಲ್ಕ್ ಬನ್ನಿ, ಲೆಟ್ ಅಸ್ ಹ್ಯಾವ್ ಅ ಬೆಟರ್ ಫ್ಯೂಚರ್ ಫಾರ್ ದ ಸ್ಟೇಟ್. ನೀವು ಯಂಗ್ಸ್ಟರ್ ಇದ್ದೀರಿ, ಸಬ್ಜೆಕ್ಟಿವ್ ಕನ್ಸ್ಟ್ರಕ್ಟಿವ್ ಆಗಿ ಮಾತಾಡೋಣ ರೀ. ಯಾವುದೇ ಒಂದು ಸರ್ಕಾರ ಫೋಟೋ ಬಿಡ್ತೈತೇನ್ರಿ? ಆರ್ ವಿ ಸೋ ಹೆಲ್ಪ್ ಅಂಡ್ ನಮಗೆ ಏನ್ರಿ ಬೆನಿಫಿಟ್ ಇದೆ ಅದರಲ್ಲಿ ಬೈ ಡೂಯಿಂಗ್ ದಟ್? ಈ ತರ ಅಲಿಗೇಷನ್ಸ್ ಮಾಡ್ತಾರಲ್ಲ, ನಾವ್ ಏನ್ ಉತ್ತರ ಕೊಡೋಣ್ರಿ? ಥ್ಯಾಂಕ್ ಯು. ಸರಿ, ಅಂದ್ರೆ ಬಿಜಾಪುರದಲ್ಲಿ ಲೋಕಸಭಾ ಚುನಾವಣೆ ಹೇಗಿದೆ ನಿಮ್ಮ ಪಕ್ಷಕ್ಕೆ? ಈಗ ಪ್ರಾರಂಭ ಮಾಡ್ತಾ ಇದ್ವಿ. ನನಗಿರ್ತಕ್ಕಂಥ ರಿಪೋರ್ಟ್ಗಳು, ನಮ್ಮಲ್ಲಿ ಎಲ್ಲ ಶಾಸಕರು ಗಾಟ್ ಮೋರ್ ನಂಬರ್ ಆಫ್ ಶಾಸಕರಿಗೆ ಗೆದ್ದಿದ್ದೀವಿ. ನಮಗೆ ಒಳ್ಳೆ ವಾತಾವರಣ ಇದೆ. ಅಲ್ಗುರಣ್ಣ 2 ಬಾರಿ ಇಲ್ಲಿ ಶಾಸಕರ ಕೆಲಸ ಮಾಡಿದ್ದಾರೆ. ಬಿಟ್ಟಲ್ ಸಾಹೇಬ್ರು ಇದ್ದಾರೆ, ಎಂ ಬಿ ಪಾಟೀಲ್ ಸಾಹೇಬ್ರು, ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಒಗ್ಗಟ್ಟಾಗಿ ಕೆಲಸ ಮಾಡ್ತಿದ್ದೀವಿ. We have to appeal to the people. We will go appeal which they are already consistently doing. I feel ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರಿಗೆ ಒಳ್ಳೆ ಚಾನ್ಸ್ ಇದೆ ಅಣ್ಣ. ಖಂಡಿತವಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ತಾರೆ ಅಂತ ನನ್ನ ನಂಬಿಕೆ ಇದೆ. ಈ ಹಿಂದೂ ಕಾಂಗ್ರೆಸ್ ಪ್ರಬಲವಾಗಿದ್ದಾಗ 7-8 ಜನ MLA ಇದ್ದಾಗಲೂ ಬಿಜೆಪಿ ವಿನ್ ಆಗಿದೆ. ಈಗ ಪರಿಸ್ಥಿತಿ ಅಲ್ಲ ಇದೆ. ಸಿ ಆಲ್ವೇಸ್ ಪೀಪಲ್ ವೋಟೆಡ್, ಕ್ರಾಸ್ ವೋಟಿಂಗ್ ಆಗಿದಿಲ್ಲ ಅಂತ ಹೇಳೋದಲ್ಲ, ವಿ ಹ್ಯಾವ್ ಟು ಅಗ್ರಿ. ಸೊ ಇದು ಅದೇ ಹೇಳ್ತಾರೆ, ಕ್ರಾಸ್ ವೋಟಿಂಗ್ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಅವ್ರಿಗೆ ಮಾಧ್ಯಮ ಇದೆ, ಲಾರ್ಜರ್ ಮೀಡಿಯಂ ಆಫ್ ಮಾಧ್ಯಮ. ಜನಕ್ಕೆ ಅವರು ಸುಳ್ಳು ಮಾಹಿತಿಯನ್ನು ಕೊಟ್ಟು ಓಟ್ ತಗೊಳ್ತಾರೆ. ಸೊ ಜನಕ್ಕೆ ಅರ್ಥ ಆಗ್ಬೇಕು, ನನ್ನ ಡೀಪ್ ರೂಟೆಡ್ ಹೋಗ್ಬೇಕು. ಸೊ ಅದರಲ್ಲಿ ಅವರು ನಿಸೀಮ್ರು ಇದ್ದಾರೆ. ನಿಸೀಮ್ರು ಅಂದ್ರೆ ಎಕ್ಸ್ಪರ್ಟ್ ಅಂತ ನಮ್ಮ ಕಡೆ. ಸೊ ಎಕ್ಸ್ಪರ್ಟ್ ಏನಂತಂದ್ರೆ ಹಿಂಗೆ ಸುಳ್ಳು ಹೇಳೋದು, ಯಾರ ಕೆಲವೊಂದು ಹೇಳ್ಸೋದು, ಹೇಳಿದ್ನ 10 ಸಲ ಹೇಳ್ಸೋದು, ಸಣ್ಣ ವಿಷಯ ಇಂಟರ್ನ್ಯಾಷನಲ್ ಒಯ್ದು ಬಿಡೋದು. ಯಾವುದೋ ಒಂದು ಇಶ್ಯೂ ತೊಗೊಂಡ್ಬಿಟ್ರೆ ನಿನ್ನೆ ಎಲ್ಲ ಸೆಂಟ್ರಲ್ ಮೀಡಿಯಾ ಬಂದ್ಬಿಟ್ಟಿತ್ತು. ಸೊ ಈ ತರ ಕಾಮನ್ ಇದೆ ಅಲ್ಲ ಸರ್ ಇದು. ಸೊ ಈಗ ಅಜೆಂಡಾ ಬೇಸ್ಡ್ ಪೊಲಿಟಿಕ್ಸ್ ಮಾಡೋರಿಗೆ ಏನ್ ಮಾಡೋಣ? ಈಗ ಅದೇ ಹೇಳ್ತಿರೋದಲ್ಲ, ನಾವು ಕೇಳಿರ್ತಕ್ಕಂಥ ಪ್ರಶ್ನೆ ಒಂದೇರನ್ನು ಉತ್ತರ ಕೊಡ್ಲಿ. ಇಲ್ಲಿ ಅವ್ರ ಸಂಸದರು ಆರ್ ಟೈಮ್ ಇದ್ದಾರೆ, ಯಾಜು ಜಿಗಜಣಗಿ ಸಾಹೇಬರು. ಪ್ರಧಾನಮಂತ್ರಿ ಆವಾಸ್ ಮನೆಗಳು ಎಷ್ಟು ಬಂದವ ಅಂತ ಹೇಳ್ಬಿಡ್ಲಿ, ಅಥವಾ ಫಾರ್ಮರ್ಸ್ಗೆ ಕಳೆದ 10 ವರ್ಷ ಎಷ್ಟು ಅನುಕೂಲ ಆಗೈತೆ, ಅವ್ರಿಗೆ ಎಷ್ಟು ರಿಲೀಫ್ ಸಿಕ್ಕೈತೆ. ಪಾಪ ಫಾರ್ಮರ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ಗೆ, ಟೋಟಲ್ ಇನ್ಶೂರೆನ್ಸ್ಗೆ ಎಷ್ಟು ದುಡ್ಡು ಬಂದಂತ ಇವೆರಡೇ ಪ್ರಶ್ನೆ ಹೇಳ್ಬಿಡ್ಲಿ, ಬೇರೆ ಏನ್ ಬೇಡ. ಜಿಗಜಣಗಿ ಸಾಹೇಬರು is one of the most senior most and I always feel this thorough gentleman also. We may have a political differences ಇರಬಹುದು, but I am asking him a question. Last 10 years ಮೋದಿ ಸರ್ಕಾರ ಬಂದ ಮೇಲೆ ಬಿಜಾಪುರ ಅಷ್ಟೇ, ಇಡೀ ಕರ್ನಾಟಕ ಬಿಜಾಪುರ ಅಷ್ಟೇ ತಗೋಣ, ಫಾರ್ಮರ್ಸ್ ಕಟ್ಟಿರ್ತಕ್ಕಂಥ ಇನ್ಶೂರೆನ್ಸ್ ಎಷ್ಟು ಕ್ಲೇಮ್ ಬಂದಿದೆ ಕೇಳ್ರಿ. ಥ್ಯಾಂಕ್ ಯು, ನಮಸ್ಕಾರ.